गुरुभ्यो नमः परमगुरुभ्यो नमः श्री श्रीमदानंदतीर्थ भगवत्पादाचार्य गुरुभ्यो नमः हरिः ओम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। तत्र तत्र स्थितो विष्णुः तत्तच्छक्तिप्रबोधयन् एक एव महाशक्तिः कुरुते सर्वमञ्जसा। अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जुह्वाग्रसुरङ्गनर्तकी भवप्रसन्ना वदने च मे श्रीः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। नमोऽस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि। साधिताखिल सत्तत्वं बाधिताखिल दुर्मतं बोधिताखिल सन्मार्गं माधवाख्ययतिं भजे। यस्य वा कामधेनुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा। वेदेश योगिनं वन्दे यादवार्य गुरोर्गुरुं छान्दोग्य सट्टीका कर्तारमहमादरात्। मातरः सुहृदो नित्यम् इष्टाधिकफलप्रदा श्री सत्यनाथ गुरवो जगत्पूजित पादुकाः। सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्य नौमि न्यायसुधारतान्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्माकृताः श्री सत्यात्मगुरोस्त्वदङ्घ्रियुगलं हित्वा न मे सद्गतिः। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं। श्री गुरुभ्यो नमः हरिः ओम् हरिः ओम् हरिः ओम्। ಉತ್ತರದ ಹಿಮಾಲಯದಿಂದ ಪ್ರಾರಂಭ ಮಾಡಿ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಪಶ್ಚಿಮದ ಗಂಗಾಸಾಗರ ಸಂಗಮದಿಂದ ಆರಂಭ ಮಾಡಿ ಪೂರ್ವದ ದ್ವಾರಕೆಯವರೆಗೂ ಕೂಡ ನಮ್ಮ ಭಾರತ ದೇಶ ತನ್ನದೇ ಆದ ವಿಶಿಷ್ಟವಾದ ಮೌಲಿಕೆಗಳನ್ನು ಹೊಂದಿದೆ. ಇಂತಹ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡ ತನ್ನದೇ ಆದ ವಿಧ ವಿಧವಾದ ಸಂಸ್ಕೃತಿಗಳನ್ನು ಒಳಗೊಂಡ ದೇಶ ಅದು ನಮ್ಮ ಹೆಮ್ಮೆಯ ಭಾರತ. ಇಂತಹ ಭರತ ಭೂಮಿಯಲ್ಲಿ ಅನೇಕ ಮಹನೀಯರು ಜ್ಞಾನಿವರೆಣ್ಯರು ತಪೋವೃದ್ಧರು ಸಾಧಕರು ಜನ್ಮವನ್ನು ತಾಳಿದ್ದಾರೆ. ಅಷ್ಟೇ ಅಲ್ಲದೆ ಜಗತ್ತಿಗೆ ವೇದದ ಪರಿಚಯವನ್ನು ಮಾಡಿಕೊಟ್ಟ ದೇಶ ಅದು ನನ್ನ ಹೆಮ್ಮೆಯ ಭಾರತ ದೇಶ. ಜಗತ್ತಿಗೆ
ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಟ್ಟ ದೇಶ ಅದು ನನ್ನ ಹೆಮ್ಮೆಯ ಭರತ ಭೂಮಿ. ಹೀಗೆ ಅನೇಕ ವಿಧವಾದ ಮಂಗಲಕರವಾದ ಚರಿತ್ರೆಗಳಿಗೆ ಖನಿಜದಂತೆ ಇದೆ ನನ್ನ ಭಾರತ ದೇಶ. ಈ ನನ್ನ ಭಾರತ ದೇಶದಲ್ಲಿ, ಈ ನನ್ನ ಭರತ ಭೂಮಿಯಲ್ಲಿ ಅನೇಕ ವಿಧವಾದ ಸನಾತನ ಸಂಸ್ಕೃತಿಗಳು ಮಡುಮಾಡಿ ಇವೆ. ಅಂತಹ ಪಥದಲ್ಲಿ ಅನೇಕ ವಿಧವಾದ ಸಂಸ್ಕೃತಿಗಳಿಗೆ ಜನಕವಾದ ಹೆಮ್ಮೆಯ ಪರಮ ಪವಿತ್ರವಾದ ತೀರ್ಥಕ್ಷೇತ್ರಗಳು ಕೂಡ ಈ ಭರತ ಭೂಮಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ತಮ್ಮದೇ ಆದ ವಿಶಿಷ್ಟವಾದ ಸಂಕೇತಗಳನ್ನೊಳಗೊಂಡ ತೀರ್ಥಕ್ಷೇತ್ರಗಳು ಈ ಭರತ ಭೂಮಿಯಲ್ಲಿ ಇವೆ. ಇಂತಹ ಸಂಸ್ಕೃತಿಗೆ, ಇಂತಹ ವಿಶಿಷ್ಟವಾದ ತೀರ್ಥಕ್ಷೇತ್ರಗಳಿಗೆ ಪವಿತ್ರತೆ ಬಂದದ್ದು ಅದು ಈ ಭರತ ಭೂಮಿಯಲ್ಲಿ ಹರಿಯುವ ಮಹಾ ನದಿಗಳ ಒಂದು ವಿಶೇಷವಾದ ಸನ್ನಿಧಾನದಿಂದ. ದೇವರು ಉಪಕಾರವನ್ನ ಮಾಡಿ ಸಾಧನೆ ಪರಿಪೂರ್ತಿಯಾಗುವುದಕ್ಕಾಗಿ ನಮಗೆ ಅನೇಕ ವಿಧವಾದ ಸಾಧನಕ್ಕೆ ಅನುಕೂಲವಾಗುವ ಪರಿಕರಗಳನ್ನು ಒಳಮಾಡಿಕೊಟ್ಟಿದ್ದಾನೆ. ಹೀಗೆ ಮಾಡಿದರೆ ಸಾಧನೆ ಅದು ಉನ್ನತ ಮಟ್ಟದಾದ ಸಾಧನೆಯಾಗ್ತದೆ ಅನ್ನುವುದ ಉದ್ದೇಶಕ್ಕಾಗಿ ಭಕ್ತರ ಮೇಲೆ ಅನುಗ್ರಹವನ್ನ ಮಾಡಿ ಪರಮಾತ್ಮ ಈ ರೀತಿಯಾಗಿ ಅನೇಕ ವಿಧವಾದ ಪರಿಕರಗಳನ್ನು ಕೊಟ್ಟಿದ್ದಾನೆ. ಅಂತಹ ಅನೇಕ ವಿಧವಾದ ಸಾಧನಕ್ಕೆ ಉಪಯೋಗವಾದ ಪರಿಕರಗಳ ಮಧ್ಯದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಸ್ಥಾನವನ್ನ ಗಳಿಸಿಕೊಂಡಿವೆ ನದಿಗಳು. ದೇಹದ ಪವಿತ್ರ ಅಷ್ಟೇ ಅಲ್ಲ, ಒಳಗಿರುವ ಅಂತಃಕರಣ ಶುದ್ಧಿಗೂ ಕೂಡ ವಿಶೇಷವಾದ ಒಂದು ಪವಿತ್ರತೆಯನ್ನ ಕೊಡುವವು ನದಿಗಳು. ಅಂತಹ ಸನಾತನ ಸಂಪ್ರದಾಯದಲ್ಲಿ ಬಂದ ಈ ಭರತ ಭೂಮಿಗೆ ಉತ್ತಮವಾದ ಬಂಗಾರದಂತೆ ಇರುವ ಮಣ್ಣನ್ನ ಪವಿತ್ರವನ್ನಾಗಿ ಮಾಡಿದ ಇನ್ನಷ್ಟು ಫಲವತ್ತತೆಯನ್ನು ಕೊಟ್ಟವು ನದಿಗಳು. ಹೀಗೆ ಈ ನದಿಗಳ ಪ್ರಾಮುಖ್ಯತೆ, ಆ ಎಲ್ಲ ನದಿಗಳ ಹಿನ್ನೆಲೆ, ಆ ನದಿಗಳು ಯಾವ ರೀತಿಯಾಗಿ ಮನುಷ್ಯನಿಗೆ ಸಾಧಕವಾದ ಸಾಧನೆಯ ಪಥದಲ್ಲಿ ಅವುಗಳು ತಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಗಳನ್ನು ಕೊಟ್ಟಿವೆ. ಅದೇ ರೀತಿಯಾಗಿ ನದಿಗಳಲ್ಲಿ ಎಷ್ಟು ವಿಭಾಗಗಳು, ಯಾವ ಯಾವ ನದಿಗಳು ಮಹಾನದಿಗಳು, ಯಾವ ಯಾವ ನದಿಗಳು ಉಪನದಿಗಳು, ಯಾವ ಯಾವ ಪ್ರಮುಖವಾದ ನದಿಗಳಿಗೆ ತನ್ನದೇ ಆದ ವೈಶಿಷ್ಟ್ಯವಿದೆ, ಇವುಗಳನ್ನು ಎಲ್ಲದರಲ್ಲಿ ಸವಿಸ್ತಾರವಾಗಿ ತಿಳಿದುಕೊಳ್ಳುವ ಸಂದರ್ಭವೇ ಆಪೋವೈ ಪ್ರಾಣ ನದಿಗಳ ಒಂದು ಚಿಂತನೆ ಎನ್ನುವ ಉಪನ್ಯಾಸ ಮಾಲಿಕೆ. ಈ ಉಪನ್ಯಾಸ ಮಾಲಿಕೆಯನ್ನ 5 ದಿನಗಳ ಕಾಲ ಯಥಾಮತಿಯಾಗಿ ಸ್ವರೂಪೋದ್ಧಾರಕ ಗುರುಗಳ ಅನುಗ್ರಹದಿಂದ ಕಿಂಚಿತ್ತು ತಿಳಿಯಲು ಪ್ರಯತ್ನವನ್ನ ಮಾಡೋಣ. ಹೇಳುವುದಕ್ಕೆ ಸಾಹಸವನ್ನ ಪ್ರಯತ್ನವನ್ನ ಮಾಡುತ್ತೇನೆ. ಮೊಟ್ಟ ಮೊದಲಿಗೆ ದೇವರು ಕೊಟ್ಟ ಏನು ಆ ಜಲ ಇದೆ, ಸಲಿಲ ಇದೆ, ನೀರು ಇದೆ, ಅದರ ಪ್ರಾಮುಖ್ಯತೆಯನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕು. ಪರಮಾತ್ಮ ಒಂದು ಜೀವವನ್ನು ಬದುಕಬೇಕಾದರೆ ಆ ಜೀವಕ್ಕೆ ಅನುಕೂಲಕರವಾದಂತಹ ಹಲವು ವಸ್ತುಗಳನ್ನ ಪರಮಾತ್ಮ ತಯಾರು ಮಾಡಿಕೊಟ್ಟಿದ್ದಾನೆ. ಗಾಳಿ, ನೀರು, ಬೆಂಕಿ, ಪೃಥ್ವಿ, ತೇಜಸ್ಸು, ಅದೇ ರೀತಿಯಾಗಿ ಹೀಗೆ ಕೊಟ್ಟ ಅನೇಕ ವಿಧವಾದ ಏನು ಪರಿಕರಗಳಿವೆ, ಆ ಪರಿಕರಗಳು ವಿಶೇಷವಾಗಿ ಒಂದೊಂದೊಂದು ಅನುಸರಿಸಿ ಇವೆ. ಮನುಷ್ಯ ಜೀವನದಲ್ಲಿ ಈ ಪರಿಕರಗಳು ಒಂದಿಲ್ಲದಿದ್ದರೂ ಕೂಡ ಅದು ಮನುಷ್ಯನ ಜೀವನ ವ್ಯರ್ಥವೇ ಸರಿ. ಒಂದಿಲ್ಲದಿದ್ದರೆ ಇನ್ನೊಂದು ಬದುಕಲಾರದು. ಹಾಗೆ ಅದೇ ರೀತಿಯಾಗಿ ಆಗಲೇ ಹೇಳಿದ ಹಾಗೆ
ಬೆಂಕಿ, ಗಾಳಿ, ನೀರು, ಪೃಥ್ವಿ ಇತ್ಯಾದಿಗಳಲ್ಲಿ ಅತ್ಯಂತ ಮಹತ್ತರವೆನಿಸಿಕೊಂಡ, ಇವುಗಳಲ್ಲಿಯೇ ಮಹತ್ವವೆನಿಸಿಕೊಂಡ ನದಿ ಅಥವಾ ನೀರಿನ ಚಿಂತನೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನವನ್ನ ಮಾಡುತ್ತೇನೆ. ಈ ನದಿಗೆ, ಈ ನೀರಿಗೆ ತನ್ನದೇ ಆದ ಅನೇಕ ವಿಧವಾದ ಆಕರಗಳು ಇವೆ. ಅದನ್ನೇ ಹೇಳ್ತಾರೆ, ಮಹಾನದಿ ನದಸ್ರೋತಃ ಸರಸ್ತ್ರಿ ದಶಘಾತಕಾಃ ನಲಸ್ತಟಾಖ ಕುಂಡಂಚ ಧಾರಾ ಕೂಪಸ್ತ್ವಮೀದಶ ಬಿಲಂ ತಥಾ ಪ್ರಸ್ರವಣಂ ಉಪದಾನಂತು ಕೋಠರಃ ಏತೆ ಜಲಾಶಯಾಃ ಖ್ಯಾತ ಉತ್ತಮಾದಿ ವಿಭೇದತಃ ಸ್ನಾನಮೇತೇಷು ಕರ್ತವ್ಯಂ ನಿತ್ಯ ನೈಮಿತ್ತಿಕಾದಿಕಂ ಇತಿ ಭಾರದ್ವಾಜ ವಚನಂ. ನೀರು ಇದು ತನ್ನದೇ ಆದ ಅನೇಕ ವಿಧವಾದ ಆಕರಗಳನ್ನು ಒಳಗೊಂಡಿದೆ. ಆ ಆಕರಗಳಲ್ಲಿ ಭಾರದ್ವಾಜ ವಚನದಂತೆ ಮಹಾನದಿ, ನದ, ಸ್ರೋತಃ, ಸರೋವರ, ದೇವಖಾತಗಳು, ನಾಲ, ತಟಾಕ, ಕುಂಡ, ಧಾರ, ಕೂಪ, ಬಿಲ, ಪ್ರಸ್ರವಣ, ಉದಪಾನ ಮತ್ತು ಕೋಟರ ಎನ್ನುವ 14 ಜಲಗಳಿಗೆ ಆಕರ. ಈ 14 ನೀರಿನ ಆಕರಗಳು ಇವೆ, ಜಲಾಕರಗಳು ಇವೆ, ಜಲಾಶಯಗಳು. ಈ 14 ಪ್ರಭೇದವಾಗಿ ಇವತ್ತು ಭೂಮಿಯಲ್ಲಿ ನೀರು ಇದೆ. ಈ 14 ವಿಧವಾದಂತಹ ಜಲಾಶಯಗಳ ನೀರಿನ ಪ್ರಭೇದಗಳಲ್ಲಿ ವಿಶೇಷವಾಗಿ ಇವತ್ತು ನಾವು ನೋಡಲು ಹೊರಟ ಚಿಂತನೆ ಮಹಾನದಿಗಳು ಅಥವಾ ನದಿಗಳ ಬಗ್ಗೆ ಒಂದು ಚಿಂತನೆ. ಹಾಗಾದರೆ ಸರಿ, ಈ 14 ರೀತಿಯಾದಂತಹ ನದಿಗಳ ನೀರಿನ ಪ್ರಭೇದ ಹೇಳಿದ ಹಾಗೆ ಆಯಿತು. ಹಾಗಾದರೆ ನದಿ ಅಂದರೆ ಯಾವುದಕ್ಕೆ ಕರೆಯಬೇಕು? ನದಿ ಅಂದರೆ ಏನು? ಆ ನದಿಗಳಲ್ಲಿ ಎಷ್ಟು ರೀತಿಯಾದ ಪ್ರಭೇದಗಳಿವೆ? ಈ ಭರತ ಭೂಮಿಯಲ್ಲಿ ವಿಶೇಷ ಎನಿಸಿಕೊಂಡಿರುವ ನದಿಗಳು ಯಾವುವು? ಅವುಗಳ ಹಿನ್ನೆಲೆ ಏನು? ನದಿಯಲ್ಲಿ ಸ್ನಾನ ಮಾಡುವುದರ ಪ್ರಾಮುಖ್ಯತೆ ಎಂಥದ್ದು? ನದಿಗಳಲ್ಲಿ ಸ್ನಾನ ಮಾಡಬೇಕಾದರೆ ಮೊದಲಿಗೆ ಅಳವಡಿಸಿಕೊಳ್ಳಬೇಕಾದ ಕ್ರಮಗಳು ಯಾವುವು? ನದಿಯ ಸ್ನಾನವನ್ನ ಮಾಡುವಾಗ ಯಾವ ಯಾವ ರೀತಿಯಾದ ಚಿಂತನೆಯನ್ನ ನಾವು ಮಾಡಬೇಕು? ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ನಾವು ಯಾವ ರೀತಿಯಾಗಿ ಸಂಕಲ್ಪವನ್ನ ಮಾಡಬೇಕು ಎನ್ನುವ ಎಲ್ಲದರ ವಿಸ್ತೃತವಾದ ಮಹಿಮೆಯನ್ನ, ಮಹತಿಯನ್ನ, ಸೂಚನೆಗಳನ್ನ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ನದಿ ಎಂದರೆ ಏನು? ಆ ನದಿಗಳಲ್ಲಿ ಇರುವ ಪ್ರಭೇದಗಳಾವುವು? ಅದಕ್ಕೆ ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ ಇತ್ಯಾದಿ ಸ್ಮೃತಿ ಗ್ರಂಥಗಳಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಉದ್ಭೂಯ ಭೂದರಾದಾಬ್ಧಿಂ ಪ್ರವಿಶತ್ಯಂಬು ಸಂತತಿ ಯಾಸಾ ಮಹಾನದಿ ಜ್ಞೇಯ ಸರ್ವಪಾಪ ಪ್ರಣಾಶಿನಿ ಶತಯೋಜನಮಾಗತ್ಯ ಶೈಲಾದ್ವಿಷತಿ ಸಾಗರಂ ಯಾಂಬು ಸಂತತಿರೇಕೇತಾಂ ಪ್ರವದಂತಿ ಮಹಾನದಿ. ನೋಡಿ, ಯಾವ ಜಲದ ಪ್ರಭೇದ ಪರ್ವತದ ಎತ್ತರದಿಂದ ಹುಟ್ಟಿ ಆ ಒಂದು ವಿಶೇಷವಾಗಿ ಅನೇಕ ಮೈಲಿಗಳವರೆಗೂ, ಅನೇಕ ಯೋಜನೆಗಳವರೆಗೂ ಗುಡ್ಡ, ಗಿಡಗಳು, ಸ್ಥಳ ಪ್ರಭೇದಗಳು, ತೆಗ್ಗ, ದಿಮ್ಮಿ ಇತ್ಯಾದಿ ಸ್ಥಳ ಪ್ರಭೇದಗಳು, ಅನೇಕ ಫಲವತ್ತಾದ ಮಣ್ಣನ್ನ ತೆಗೆದುಕೊಂಡು ತನ್ನದೇ ಆದ ಮುಖ್ಯ ಗುರಿಯತ್ತ ಸಾಗುವ ಒಂದು ಏನು ವಿಶಿಷ್ಟವಾದ ಜಲದ ಪ್ರಭೇದವಿದೆ, ಅದಕ್ಕೆ ನದಿ ಎಂದು ಕರೆಯುತ್ತಾರೆ. ಉದ್ಭೂಯ ಭೂದರಾದಬ್ಧಿಂ, ಭೂದರ ಅಂದರೆ ಪರ್ವತಗಳು ಅಂತ ಅರ್ಥ. ಪರ್ವತಗಳಲ್ಲಿ ಹುಟ್ಟಿ ಸಮುದ್ರಕ್ಕೆ ಸೇರುವ ಏನು ಒಂದು ಜಲದ ಪ್ರಭೇದವಿದೆ,
ಅದಕ್ಕೆ ನದಿ ಅಂತ ಕರೀತಾರೆ. ನದಿ ಅಂತ ಕರೀತಾರೆ. ಈ ನದಿಗಳಲ್ಲಿ ವಿಶೇಷವಾಗಿ ಎರಡು ಪ್ರಭೇದಗಳು, ಒಂದು ಮಹಾನದಿ, ಇನ್ನೊಂದು ಉಪನದಿ ಅಂತ ಅರ್ಥ. ಹಾಗಾದರೆ ಮಹಾನದಿ ಅಂದರೆ ಏನು, ಉಪನದಿ ಅಂದರೆ ಏನು? ಅದಕ್ಕೆ ಹೇಳಿತು, ಮಹಾನದಿ ಎಂದರೆ ಯಾವುದು ಬೆಟ್ಟದ ತುತ್ತ ತುದಿಯಲ್ಲಿ ಜನಿಸಿ ನೇರವಾಗಿ ಸಾಗರ ಸಂಗಮವನ್ನ ಮಾಡಿಕೊಳ್ಳುತ್ತದೆ, ಅದು ಮಹಾನದಿ ಅಂತ ಕರೀತಾರೆ. ಪ್ರವಿಶತ್ಯಂಬು ಸಂತತಿ ಅಂತ ಹೇಳಿತು ಶಾಸ್ತ್ರ. ಯಾವುದು ಬೆಟ್ಟದ ಮೇಲೆ ಹುಟ್ಟಿ ನೇರವಾಗಿ ಸಮುದ್ರಕ್ಕೆ ಸೇರ್ಪಡೆಯಾಗ್ತದೋ ಅದು ಮಹಾನದಿ ಅಂತ ಕರೀತಾರೆ. ತದನಂತರದಲ್ಲಿ ಯಾವುದು ಬೆಟ್ಟದ ತುದಿಯಲ್ಲಿ ಹುಟ್ಟಿ ಇನ್ನೊಂದು ನದಿಯನ್ನ ಸೇರೋಣದರ ಮುಖಾಂತರ ಸಮುದ್ರಕ್ಕೆ ಪ್ರವೇಶವನ್ನ ಪಡಿತದೆಯೋ ಅದು ಉಪನದಿ ಅಂತ ಕರೀತಾರೆ. ಉದಾಹರಣೆಗೆ ಕೃಷ್ಣಾ ನದಿ ಇದೆ ಅಂತ ತಿಳಿದುಕೊಳ್ಳೋಣ. ಈ ಕೃಷ್ಣಾ ನದಿ ಇದು ಮಹಾನದಿ. ಯಾಕೆ? ಇದು ಪರ್ವತದ ಎತ್ತರದ ಮಹಾಬಲೇಶ್ವರ ಕ್ಷೇತ್ರದಲ್ಲಿ ಜನಿಸಿ ಆಂಧ್ರ ಪ್ರದೇಶದ ವಿಜಯವಾಡಾದ ಹತ್ತಿರದ ಹಂಸರದಿವಿ ಎನ್ನುವ ಕ್ಷೇತ್ರದಲ್ಲಿ ಸಮುದ್ರಕ್ಕೆ ಸಂಗಮವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಮಧ್ಯದಲ್ಲಿ ಯಾವ ನದಿಗೂ ಕೂಡ ಸೇರದೆ ನೇರವಾಗಿ ಸಮುದ್ರವನ್ನ ಸೇರುವಂತಹದ್ದು ನದಿ ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಈ ಮಹಾನದಿಯಾದರೆ ಮಹಾರಾಷ್ಟ್ರದ ಪುಣೆಯ ಹತ್ತಿರ ಬೆಟ್ಟದ ತುತ್ತ ತುದಿಯಲ್ಲಿ ಜನಿಸಿದ ಭೀಮಾಶಂಕರದಲ್ಲಿ ಜನಿಸಿದ ಭೀಮಾ ನದಿ ಪುಣೆಯಲ್ಲಿ ಹತ್ತಿರದಲ್ಲಿ ಹುಟ್ಟಿ ಭೀಮಾಶಂಕರದಲ್ಲಿ ಹುಟ್ಟಿ ಕರ್ನಾಟಕ ಪ್ರದೇಶದ ಕೃಷ್ಣಾ ಕ್ಷೇತ್ರದ ಹತ್ತಿರ ಕೃಷ್ಣಾ ನದಿಗೆ ಸೇರಿ ಅದು ಆ ಕೃಷ್ಣಾ ನದಿಯ ಜೊತೆಗೂಡಿ ಸಮುದ್ರ ಪ್ರವೇಶವನ್ನ ಪಡಿತದೆ. ಇದು ಉಪನದಿ ಅಂತ ಅರ್ಥ. ಅಂದರೆ ಒಟ್ಟಾಗಿ ಹೇಳಬೇಕು ಅಂತಾದರೆ ಮಹಾನದಿಯ ಜೊತೆಗೆ ಸೇರುವ ನದಿಗಳು ಉಪನದಿಗಳು, ಯಾವ ನದಿಗಳ ಜೊತೆಗೆ ಸೇರದೆ ನೇರವಾಗಿ ಭೂದರದಿಂದ ಆರಂಭ ಮಾಡಿ ಅಂಬು ಸಂತತಿಯವರೆಗೆ ಬರುವಂತಹ ಅರ್ಥಾತ್ ಸಮುದ್ರದವರೆಗೆ ಬಂದು ಸೇರುವಂತಹ ನದಿಗಳಿಗೆ ಮಹಾನದಿ ಅಂತ ಕರೀತಾರೆ. ಹಾಗಾದರೆ ಯಾವುವು ಮಹಾನದಿಗಳು? ನೇರವಾಗಿ ಹೇಳಬೇಕು ಅಂತಾದರೆ ಕೃಷ್ಣಾ ನದಿ, ನರ್ಮದಾ ನದಿ, ಗಂಗಾ ನದಿ, ಗೋದಾವರಿ ನದಿ, ಕಾವೇರಿ ನದಿ ಇತ್ಯಾದಿ ನಮ್ಮ ಭಾರತ ಭೂಮಿಯಲ್ಲಿ ಸುಪ್ರಸಿದ್ಧವಾದ ಈ ಮಹಾನದಿಗಳು ತನ್ನದೇ ಆದ ವಿಶಿಷ್ಟವಾದ ಒಂದು ಹಿನ್ನೆಲೆಯನ್ನ ಪಡೆದುಕೊಂಡಿವೆ. ಅವುಗಳು ಆಯಾ ನದಿಗಳ ಚಿಂತನೆಯನ್ನ ಮಾಡುವಾಗ ನಾವು ತಿಳಿದುಕೊಳ್ಳೋಣ. ಈಗ ವಿಷಯಕ್ಕೆ ಬಂದರೆ ಇವುಗಳು ಮಹಾನದಿಗಳು, ಇವುಗಳು ಆ ಮಹಾನದಿಗಳ ಜೊತೆಗೆ ಸೇರಿಕೊಂಡು ಸಮುದ್ರವನ್ನ ಸೇರುವಂತಹ ನದಿಗಳು ಉಪನದಿಗಳು. ಅಂತೆಯೇ ಆಯಾ ನದಿಗಳಿಗೆ ಆಯಾ ರೀತಿಯಾದ ಉಪನದಿಗಳು ನಮ್ಮ ಈ ಭರತ ಭೂಮಿಯಲ್ಲಿ ಈ ಪವಿತ್ರವಾದ ಕರ್ಮಭೂಮಿ ಎಂದು ಹೆಸರಿಸಿಕೊಂಡಂತಹ ಭಾರತದಲ್ಲಿ ನಮಗೆ ಅನೇಕವಾಗಿ ದೊರಕ್ತವೆ. ತದನಂತರದಲ್ಲಿ ಈ ನದಿಗಳ ಮಹತ್ವ ಏನು? ಈ ನದಿಗಳಲ್ಲಿಯೇ ಸ್ನಾನ ಮಾಡೋಣದರಿಂದ ಸಿಗುವ ಫಲವೇನು? ಬೇರೆಲ್ಲ ಜಲದ ಆಕರಗಳು ಇರುವಾಗ, ಬೇರೆಲ್ಲ ನೀರಿನ ಪ್ರಭೇದಗಳು ಇರುವಾಗ, ನೀರಿನ ಪ್ರಭೇದದಲ್ಲಿ ಒಂದಾದ ಈ ನದಿಗಳಲ್ಲಿಯೇನೇ ಸ್ನಾನ ಮಾಡೋಣದರಿಂದ ಏನು ವಿಶೇಷ ಫಲ? ಇದೊಂದು ಪ್ರಶ್ನೆ. ಆ ನದಿಗಳ ಸ್ವಚ್ಛತೆ ಯಾವ ರೀತಿಯಾಗಿ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ? ಆ ನದಿಗೆ ನಾವು ಸ್ನಾನಕ್ಕೆ ಹೋಗಬೇಕಾದರೆ ನಾವು ಯಾವ ರೀತಿಯಾಗಿ ಸ್ನಾನವನ್ನ ಮಾಡಬೇಕು, ಆ ನದಿಯಲ್ಲಿ ಯಾವ ರೀತಿಯಾಗಿ ಮುಳುಗು ಹಾಕಬೇಕು ಅನ್ನುವುದನ್ನ ಇಲ್ಲಿ ಒಂದೆರಡು ಮಾತುಗಳಿಂದ ತಿಳಿದುಕೊಂಡು ನದಿಯ ಸ್ನಾನದ ಫಲಕ್ಕೆ ನಾವು ಬರೋಣ. ಅದರಲ್ಲಿ ಮೊದಲನೆಯದಾಗಿ ನದಿಗೆ ನಾವು ಹೋಗಬೇಕಾದರೆ ನಾವು ಯಾವ ರೀತಿಯಾಗಿ ನದಿಯ ಸ್ನಾನಕ್ಕೆ ನಾವು ಹೋಗಬೇಕು ಅದಕ್ಕೆ ಹೇಳ್ತಾರೆ.
ಅದಕ್ಕೆ ಹೇಳ್ತಾರೆ, ವೇದಾದಯೋ ವೇದ ವಸಿಷ್ಠ ಯೋನಿ ಸರಿತ್ಪತಿ ಸಾಗರಾಶನ ಯೋನಿ ಅಗ್ನಿಷ್ಟಮೇ ತೇಜ ಹಲಾಚ ತೇಜೋ ರೇತೋದ್ಯಾ ಯಜ್ಞ ಮಹಾತ್ಮ್ಯ ಸನ್ನಿಧಿ ಇದಂತೆ ನ್ಯಾಭಿರಸಮಾನ್ ಮದ್ಭಿರ್ಯಾಹ ಕಾಶ್ಚ ಸಿಂಧುಂ ಪ್ರವಿಶಂತ್ಯಾಪಃ ಸರ್ಪೋ ಚೀರ್ಣಾಮಿವ ತ್ವಚಂ ಜಹಾತೆ ಪಾಪಂ ಶರೀರಾತ್ಮ ಶಿರಸ್ಕೋಭ್ಯುಪೇತ್ಯ. ಮೊಟ್ಟ ಮೊದಲಿಗೆ ನದಿಗೆ ನಾವು ಸ್ನಾನಕ್ಕೆ ಹೋಗಬೇಕು ಅಂತಾದರೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನದಿಗೆ ನಾವು ಸ್ನಾನಕ್ಕೆ ಹೋಗಬೇಕಾದರೆ ಮೊದಲಿಗೆ ನಾವು ಮನೆಯಲ್ಲಿ ಒಂದು ಬಾರಿ ಸ್ನಾನವನ್ನ ಮಾಡಬೇಕು. ಬೆಳಿಗ್ಗೆ ಎದ್ದವೋ ದಂತಧಾಮನವನ್ನ ಮಾಡಿಕೊಂಡೆವೋ ನೇರ ನದಿಗೆ ಹೋದೆವೋ ಅಂತಾಗಬಾರದು. ಯಾಕೆ? ನದಿ ಇದೊಂದು ಪವಿತ್ರವಾದ ಪುಣ್ಯದ ಆಕರ. ಅದಕ್ಕೆ ನಾವು ನಮ್ಮ ದೇಹದ ನಿರ್ಮಾಲ್ಯವನ್ನ ಇಟ್ಟುಕೊಂಡು ಹೋಗುವುದಲ್ಲ. ನದಿಗೆ ಹೋಗಬೇಕಾದಾಗ ಮಠಮಂದಿರಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಒಮ್ಮೆ ಕಂಠಸ್ನಾನವನ್ನ ಮಾಡಿ ನಂತರದಲ್ಲಿ ನದಿಗೆ ನಾವು ಹೋಗಬೇಕು. ನದಿಗೆ ನಾವು ಹೋಗಬೇಕಾದರೆ ಮೊಟ್ಟ ಮೊದಲಿಗೆ ನದಿಯನ್ನ ಕಾಂಡ ತಕ್ಷಣ, ನದಿಯನ್ನ ನೋಡಿದಾಕ್ಷಣ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಆ ನದ್ಯಭಿಮಾನಿ ದೇವತೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ನನ್ನ ಪಾಪ ಕಳೆಯುವಂತೆ ಅನುಗ್ರಹ ಮಾಡುವಂತ ಹೇಳಿ ನದಿಗೆ ಮೊಟ್ಟ ಮೊದಲಿಗೆ ನಮಸ್ಕಾರವನ್ನ ಮಾಡಬೇಕು. ನಮಸ್ಕಾರವನ್ನ ಮಾಡಿದ ತಕ್ಷಣ ನದಿಯ ಹತ್ತಿರಕ್ಕೆ ಬರಬೇಕು. ನದಿಯ ಹತ್ತಿರಕ್ಕೆ ನದಿ ಅಥವಾ ಸರೋವರ ಇತ್ಯಾದಿಯಾಗಿ ನೀರಿನ ಆಕರಗಳು, ಅದರಲ್ಲಿಯೂ ವಿಶೇಷವಾಗಿ ನದಿ. ಆ ನದಿಯ ಹತ್ತಿರ ಬಂದ ತಕ್ಷಣ ನದಿಗೆ ಮೊಟ್ಟ ಮೊದಲಿಗೆ ನೇರವಾಗಿ ಕಾಲುಗಳನ್ನ ಇಟ್ಟು ಪ್ರವೇಶ ಎಂದಿಗೂ ಸರ್ವಥಾ ಪಡೆಯಬಾರದು. ನದಿಯ ಹತ್ತಿರ ಬಂದು ಮೊದಲಿಗೆ ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ ಮತ್ತೊಮ್ಮೆ ನಮಸ್ಕಾರವನ್ನ ಮಾಡಿ ನದಿಯೊಳಗೆ ಪ್ರವೇಶವನ್ನ ಪಡೆದುಕೊಳ್ಳಬೇಕು. ನದಿಯನ್ನ ಪ್ರವೇಶವನ್ನ ಪಡೆದುಕೊಂಡು ಆ ನದಿಯಲ್ಲಿ ವಿಶೇಷವಾಗಿ ನದಿ ತಾರತಮ್ಯಾದಿ ಸ್ತೋತ್ರಗಳು, ವಿಶೇಷವಾಗಿ ಪ್ರಾತಃಸಂಕಲ್ಪ ವ್ಯಾಸಗದ್ಯಾದಿಗಳನ್ನು ಹೇಳಿಕೊಂಡು ಆ ನದಿಯ ಪ್ರವೇಶವನ್ನ ಪಡೆದು ಆ ನದಿ ಅಭಿಮಾನಿ ದೇವತೆಯನ್ನ ವಿಶೇಷವಾಗಿ ಸ್ಮರಣೆಯನ್ನ ಮಾಡಬೇಕು. ಉದಾಹರಣೆಗೆ ಭೀಮಾ ನದಿ ಇದೆ ಅಂತ ಇಟ್ಟುಕೊಳ್ಳೋಣ. ವಿದ್ಯಾಪೀಠ ನಮ್ಮ ಮಠದ ಹದ್ದಿಂದ ಭೀಮಾ ನದಿಗೆ ನಾವು ಹೋಗ್ತಾ ಇದ್ದೇವೆ. ಮಠದಲ್ಲಿ ಒಂದು ಬಾರಿ ಸ್ನಾನವನ್ನ ಮಾಡಿ, ಕಂಠ ಸ್ನಾನವನ್ನ ಮಾಡಿ, ನದಿ ಕಂಡಾಕ್ಷಣ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನದಿಯ ಹತ್ತಿರ ಹೋಗಿ ಆ ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ ಕಾಲುಗಳನ್ನ ನದಿಯಲ್ಲಿ ಇಟ್ಟು ಪ್ರವೇಶವನ್ನ ಪಡೆದ ನಂತರ ಅಲ್ಲಿ ವಿಶೇಷವಾಗಿ ಪಾರಾಯಣಾದಿಗಳನ್ನ ಮಾಡಬೇಕು. ವಿಶೇಷವಾಗಿ ಆ ತೀರ್ಥಾಭಿಮಾನಿ ಸ್ತೋತ್ರಗಳನ್ನ, ಆ ನದಿ ತಾರತಮ್ಯಾದಿ ಸ್ತೋತ್ರಗಳನ್ನ, ಗದ್ಯಗಳನ್ನ ಪಾರಾಯಣವನ್ನ ಮಾಡ್ತಾ ಆ ಭೀಮಾ ನದಿಯಲ್ಲಿ ನಾವು ಸ್ನಾನವನ್ನ ಮಾಡಬೇಕು. 3 ಬಾರಿ ಮೊದಲಿಗೆ ಸ್ನಾನವನ್ನ ಮಾಡಿ ಆ ಸ್ನಾನಾನಂತರದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಬೇಕು. ಯಾಕೆ ಅಂದರೆ ನಮ್ಮ ಸನಾತನವಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತಾದರೆ ನಮಗೆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟ ಹಾಗೆ ಸಂಕಲ್ಪವಿಲ್ಲದೆ ಮಾಡಿದ ಯಾವ ಕೆಲಸವೂ ಕೂಡ ಅದು ಫಲಪ್ರದವಲ್ಲ. ಅಲ್ಲಿ ಆ ನದಿಯಲ್ಲಿ 3 ಬಾರಿ ಮುಳುಗನ್ನ ಹಾಕಿ ನದಿ ಯಾವ ಮುಖದಿಂದ ಆ ನದಿಯ ಪ್ರವಾಹವಿದೆಯೋ ಆ ನದಿಯ ಪ್ರವಾಹ ಕಡೆಗೆ ಮುಖವನ್ನ ಮಾಡಿ ನಾವು ಸಂಕಲ್ಪಗಳನ್ನ ಮಾಡಬೇಕು. ಸಂಕಲ್ಪಗಳನ್ನ ಮಾಡುವಾಗ ವಿಶೇಷವಾಗಿ ಎಲ್ಲ ಆ ಸನ್ನಿಧಾನದಲ್ಲಿ ಇರುವ, ಆಗಲೇ ಹೇಳಿದ ಹಾಗೆ ನದಿ ಇದೊಂದು ನಾಗರಿಕತೆಯ ಸಂಸ್ಕೃತಿಯನ್ನ ಕೊಟ್ಟ ಒಂದು ಜಲ. ನದಿ ಇದೊಂದು ತೀರ್ಥಕ್ಷೇತ್ರಗಳಿಗೆ ಹುಟ್ಟಿಸುವಂತಹ ಹಿರಿದಾದ ಪವಿತ್ರತೆ. ನದಿ ತನ್ನದೇ ಆದ ಒಡಲಿನೊಳಗೆ ಅನೇಕ ಮಹನೀಯರನ್ನ ಪುನೀತಗೊಳಿಸಿದ ಒಂದು ಪರಮ ಪವಿತ್ರವಾದ ಜಲದ ಆಕಾರ.
ಹಾಗಾಗಿ ಸಂಕಲ್ಪ ಮಾಡದೆ ನದಿಯಲ್ಲಿ ಸ್ನಾನ ಮಾಡಿದರೆ ಆ ಸ್ನಾನ ಅದು ವ್ಯರ್ಥ ಅಂತ ಅನಿಸಿಕೊಳ್ಳುತ್ತದೆ. ಯಾವುದೇ ರೀತಿಯಾದಂತಹ ಆ ನದಿಯ ಸ್ನಾನಕ್ಕೆ ಪುಣ್ಯ ಅಂತನ್ನುವುದು ಬರುವುದಿಲ್ಲ. ಪುರಂದರದಾಸರ ಮಾತಿನ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದರೆ, ಉದರ ವೈರಾಗ್ಯವಿದು ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು ಮಿಂದಲ್ಲಿ ಮಿಂದರೇನು ಶ್ರೀಶೈಲದ ಕಾಗೆ ಮಿಂದಂತೆ ಕಾಣಿರು ಅಂತ ಹೇಳ್ತಾರೆ ಪುರಂದರದಾಸರು. ಕಾಗೆಗಳು ಎಲ್ಲ ಒಂದು ಸಮೂಹ ಮಾಡಿ ಒಂದು ಚರ್ಚಾಗೋಷ್ಠಿ ಮಾಡಿತು ಅಂತೆ. ಏನು? ಎಲ್ಲ ಕಾಗೆಗಳು ಸೇರಿ ಎಲ್ಲರೂ ನಮ್ಮನ್ನ ಕಪ್ಪು 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 ಅಂತ ಕರೀತಾರೆ, ಯಾಕೋ ನನಗೆ ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನವಿದೆ ಅಂತ ಕಾಗೆಯ ರಾಜ ಹೇಳಿದ. ಆಗ ಇನ್ನೊಂದು ಕಾಗೆ ಅದಕ್ಕೆ ಪ್ರತಿಸಂವಾದಿಯಾಗಿ ಹೇಳಿತು, ನೋಡು ರಾಜ, ಕಾಗೆಯ ರಾಜ, ಎಲ್ಲರೂ ಹೇಳ್ತಾರೆ ಗಂಗಾ ನದಿಯೊಳಗೆ ಸ್ನಾನವನ್ನ ಮಾಡೋಣದರಿಂದ, ವಿಶೇಷವಾಗಿ ಸ್ನಾನವನ್ನ ಮಾಡೋಣದರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ವಿಧವಾದಂತಹ ಅಘನಾಶವಾಗಿ ವಿಶೇಷವಾಗಿ ಪುಣ್ಯ ಬರುತ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡೋಣದರಿಂದ ಪ್ರಾಯಶಃ ನಮ್ಮ ವರ್ಣವೂ ಬೇರೆ ಆದೀತೇನೋ ಅಂತ ಆ ಒಂದು ಕಾಗೆ ಆ ಕಾಗೆಯ ಗುಂಪಿನ ರಾಜನಿಗೆ ಹೇಳಿತು. ಕಾಗೆ ಹೋಯ್ತು, ದೂರ ಹಾರಿ ಹೋಯ್ತು. ಹಾರಿ ಹೋಗಿ ತನಗೆ ದೇವರು ಕೊಟ್ಟ ಆ ಕಪ್ಪು ಅಸಹ್ಯಕರ, ನನಗೆ ಇದು ಬೇಡ, ನನಗೆ ಬಿಳಿಯಾದ ಒಂದು ವರ್ಣ ಬೇಕು ಅಂತ ಹೇಳಿ ಗಂಗಾ ನದಿಯಲ್ಲಿ ಮುಳುಗಿ ಹಾಕಿದ್ದೇ ಹಾಕಿತ್ತು. 3 ಬಾರಿ ಮುಳುಗಿ ಹಾಕೊಳ್ಳೋದು, ಹೋಗಿ ಕನ್ನಡಿ ಹತ್ತಿರ ಹೋಗಿ ನೋಡಿಕೊಳ್ಳೋದು, 3 ಬಾರಿ ಮುಳುಗು ಹಾಕಿಕೊಳ್ಳೋದು, ಕನ್ನಡಿ ಹತ್ತಿರ ಹೋಗಿ ನೋಡಿಕೊಳ್ಳೋದು. ಹೋಗಿ ನೋಡಿಕೊಂಡ್ರೆ ತನ್ನ ಮೂರ್ಖತನದ ಅರಿವಾಗಿ ದೇವರು ಕೊಟ್ಟದ್ದನ್ನು ಭೋಗಿಸಬೇಕೇ ಹೊರತು ಹೆಚ್ಚಿನದು ಅಪೇಕ್ಷೆ ಮಾಡುವುದು ಇದು ಜೀವಿಗಳಿಗೆ ಸಲ್ಲದು, ಇದು ನಮ್ಮಂಥವರಿಗೆ ಸಲ್ಲದು ಅಂತ ಹೇಳಿ ತನ್ನ ಮೂರ್ಖತನವನ್ನ ನೆನೆದುಕೊಂಡು ಪೇಚಪಟ್ಟಿತು ಅಂತ. ಸುಮ್ಮನೆ ಕಾಲ್ಪನಿಕ ಕಥೆ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟು, ಕಾಗೆಯೂ ನದಿಯಲ್ಲಿ ಮುಳುಗ್ತದೆ, ಎಮ್ಮೆಯೂ ನದಿಯಲ್ಲಿ ಮುಳುಗ್ತದೆ, ಇನ್ನೊಂದ್ಯಾವುದೋ ಒಂದು ಪ್ರಾಣಿಯೂ ನದಿಯಲ್ಲಿ ಮುಳುಗ್ತದೆ. ಅದಕ್ಕೇನು ಬುದ್ಧಿ ಇರ್ತವೆಯ? ಸಂಕಲ್ಪ ಮಾಡಬೇಕು, ಆಚಮನ ಮಾಡಬೇಕು, ನದಿಯಲ್ಲಿ ತರ್ಪಣಾದಿಗಳನ್ನು ಕೊಡಬೇಕು ಅಂತ ಬುದ್ಧಿ ಇರ್ತದೆಯ? ಅವುಗಳೂ ಮುಳುಗ್ತವೆ, ನಾವೂ ಮುಳುಗ್ತೇವೆ. ಏನು ವ್ಯತ್ಯಾಸ ಬಂತು? ಪ್ರಾಣಿಗಳು ಮುಳುಗುವುದಕ್ಕೂ ನಾವು ಮುಳುಗೋದಕ್ಕೂ ಅದಕ್ಕೂ ಬುದ್ಧಿ ಇದೆ. ಒಂದೇ ವ್ಯತ್ಯಾಸ, ಅದಕ್ಕೆ ಮಾತಿಲ್ಲ, ನಮಗೆ ಮಾತು ಇದೆ. ಇಷ್ಟು ಬಿಟ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಬಂದಂತಾಯಿತು? ಹಾಗೆ ಮಾಡುವುದಲ್ಲ. ನದಿ ಇವತ್ತಿನ ಒಂದು ಈ ಆಧುನಿಕ ಪ್ರಪಂಚದಲ್ಲಿ ನದಿಗಳ ತಾಣ ಅದಂದರೆ ಅದೊಂದು ವಾರಾಂತ್ಯದ ಮೋಜು ಮಸ್ತಿಗಳ ತಾಣ ಆಗಿ ಹೋಗಿದೆ. ನದಿ ಅಂತನ್ನುವುದು ಅದೊಂದು ವಾಯುವಿಹಾರಕ್ಕೆ ಮೀಸಲಿಟ್ಟ ಪ್ರದೇಶ ಅಂತ ಆಗಿ ಹೋಗಿದೆ. ಏನೇನು ಮಾಡಬಾರದ ನಿಷಿದ್ಧ ಕರ್ಮಗಳು ಮಾಡುತ್ತೇವೆ, ಏನೇನು ಮಾಡಬಾರದ ಕರ್ಮಗಳೆಲ್ಲ ಮಾಡುತ್ತೇವೆ ನದಿಯ ಹತ್ತಿರ. ಹಾಗೆ ಮಾಡುವುದಲ್ಲ. ಜಲೋ ರಕ್ಷತಿ ರಕ್ಷಿತಃ. ಒಳ್ಳೆ ಸಾತ್ವಿಕವಾದ ಮನೋಭಾವದಿಂದ ಸಂಕಲ್ಪಗಳನ್ನು ಮಾಡಿ ನಾವು ಆ ನದಿಯಲ್ಲಿ ಮುಳುಗು ಹಾಕಿದಾಗ ನಮ್ಮ ಪವಿತ್ರತೆ ಇಮ್ಮಡಿಯಾಗ್ತದೆ, ಪಾಪಗಳೆಲ್ಲ ತೊಳೆದು ಹೋಗ್ತವೆ ಅನ್ನುವ ವಿವೇಚನೆ ಬಂದಾಗ ಮಾತ್ರ ಆ ನದಿ ಸ್ನಾನಕ್ಕೆ ಒಂದು ಮಹತ್ತರವಾದ ಪುಣ್ಯ, ಒಂದು ಮಹತ್ತರವಾದ ಪ್ರಾಮುಖ್ಯತೆ ಲಭಿಸುವುದಕ್ಕೆ ಕಾರಣವಾಗ್ತದೆ. ಹಾಗಾಗಿ ನದಿಗಳ ಹತ್ತಿರ ಸ್ನಾನವನ್ನು 3 ಬಾರಿ ಸ್ನಾನವನ್ನ ಮಾಡಿದ ನಂತರ ವಿಶೇಷವಾಗಿ ಮೊದಲಿಗೆ ಆಚಮನವನ್ನ ಮಾಡಬೇಕು. ಆಚಮನ ಪ್ರಾಣಾಯಾಮ ದೇಶಕಾಲಗಳ ಸಂಕೀರ್ತನೆಯನ್ನ ಆದ ಮೇಲೆ ಆ ನದ್ಯಭಿಮಾನಿ ದೇವತೆಯ ಸ್ಮರಣೆಯನ್ನ ಮಾಡಬೇಕು. ಆ ನದ್ಯಭಿಮಾನಿಯ ಸ್ಮರಣೆಯನ್ನ ಮಾಡಿದ ನಂತರ ಆ ಒಂದು ವಿಶೇಷವಾದ ನದಿಯಲ್ಲಿ, ಈಗ ಉದಾಹರಣೆಗೆ ನಾವು ಭೀಮಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದೇವೆ ಅಂತ ಇಟ್ಟುಕೊಳ್ಳೋಣ. ಭೀಮಾ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಭೀಮಾ ನದಿ ಅಂತರ್ಗತನಾದ ಶ್ರೀಧರ ನಾಮಕ ಪರಮಾತ್ಮನ ಚಿಂತನೆಯನ್ನ ಮಾಡಿ, ಅವನಿಂದ ಅಭಿನ್ನನಾದಂತಹ ಬಿಂಬಮೂರ್ತಿಯ ಒಂದು ವಿಶೇಷವಾದ ಚಿಂತನೆ ಮಾಡಿ, ಆ ನದಿ ಇದು ವಿಷ್ಣು ವೈಷ್ಣವರ ಸನ್ನಿಧಾನ, ಆ ನದಿ ಅದು ಸುದರ್ಶನ, ಶಾಲಿಗ್ರಾಮ, ಚಕ್ರಾಂಕಿತ ವಿಷ್ಣು ಪ್ರತಿಮೆಗಳ ಸನ್ನಿಧಾನ,
ಗುರುಗಳ ಸನ್ನಿಧಾನ ಅಂತ ಸ್ಮರಣೆಯನ್ನ ಮಾಡಿ ಆ ದೇಶ ಕಾಲಾನುಸಾರವಾಗಿ ಅಲ್ಲಿಯ ಇರುವ ಹಾಗೆ ಸಂಕಲ್ಪಗಳನ್ನ ಮಾಡಿ ಆ ನದಿಯಲ್ಲಿ ನಾವು 3 ಮುಳುಗನ್ನ ಹಾಕಬೇಕು. ಮುಳುಗನ್ನ ಹಾಕಿ ಮತ್ತೆ ಪೂರ್ವಾಭಿಮುಖವಾಗಿ ಮತ್ತೆ 3 ಮುಳುಗನ್ನ ಹಾಕಿ ಆಗ ನಾವು ಶುದ್ಧಿ ಅಂತನ್ನುವುದು, ಸ್ನಾನ ಅಂತನ್ನುವುದು ಪರಿಪೂರ್ತಿಯಾಗಿ ನಮಗೆ ದೊರಕ್ತದೆ. ಹೀಗೆ ನದಿಗಳಲ್ಲಿ ಯಥೋಚಿತವಾಗಿ ದೇಶಕಾಲದ ಒಂದು ಪರಿಮಿತಿಯಲ್ಲಿ ಆಯಾ ದೇಶಕಾಲಗಳ ಅನುಸಾರವಾಗಿ ಆಯಾ ದೇಶಕಾಲಗಳಲ್ಲಿ ಸಂಕಲ್ಪಾದಿಗಳನ್ನು ಮಾಡಬೇಕು. ಮಾಡಿ ಮುಳುಗನ್ನ ಹಾಕಿ ಸ್ನಾನವನ್ನ ಮಾಡಬೇಕು. ಹೀಗೆ ಸ್ನಾನವನ್ನ ಮಾಡೋಣದರಿಂದ ಏನು ಫಲ ಅನ್ನುವುದನ್ನ ತಿಳಿಸಿಕೊಡ್ತಾರೆ. ಏನು ಅಂದರೆ ಶಶಿವ್ರತಂ ತ್ರಯಕೃಚ್ಛ ಗಾಯತ್ರಾಯಾಶ್ಚ ಯುತಂ ಜಪಃ ಆಪ್ಲಾವನಂ ಮಹಾನದ್ಯಾಂ ತುಲ್ಯಮೇತಶ್ಚತುಷ್ಟಯಂ. ವಿಶೇಷವಾಗಿ ಚಾಂದ್ರಾಯಣ ವ್ರತ 3 ಕೃಚ್ಛ ವ್ರತಗಳನ್ನ 10,000 ಸಂಖ್ಯೆಯಷ್ಟು ವಿಶೇಷವಾಗಿ ಮಾಡಲ್ಪಟ್ಟಂತಹ ಗಾಯತ್ರಿ ಮಂತ್ರವನ್ನ ಅಷ್ಟೇ ಅಲ್ಲದೆ ಇಡೀ ಭರತ ಭೂಮಿಯಲ್ಲಿ ಇರುವ ಏನೇನು ವಿಶಿಷ್ಟವಾದ ವಿಷ್ಣು ವೈಷ್ಣವರ ಕ್ಷೇತ್ರಗಳ ದರ್ಶನವನ್ನ ಮಾಡೋಣದರಿಂದ ಏನು ಫಲ ಬರಬೇಕೋ ಆ ಫಲ ನದಿಯಲ್ಲಿ ಶುದ್ಧವಾಗಿ ಸಂಕಲ್ಪಾನುಸಾರವಾಗಿ ಮಾಡಿದ ಸ್ನಾನದಿಂದ ಫಲ ಅಂತನ್ನುವುದು ಬರುತ್ತದೆ. ನದಿಯ ಸ್ನಾನವನ್ನ ಮಾಡೋಣದರಿಂದ. ಅಷ್ಟೇ ಅಲ್ಲದೆ ಹೇಳ್ತಾರೆ ಸದ್ಯ ಪುನಾತಿ ಗಂಗಾಂಬ ಸ್ತ್ರಿವಿಸ್ಸಾರಸ್ವತಂ ಜಲಂ ಸ್ಪರ್ಶನಾನ್ನ ನರ್ಮದಾತೋಯಂ ಯಾಮುನಂ ಪಂಚಭಿರ್ದಿನೈಃ ಸ್ನಾನತಃ ಸರ್ವತೀರ್ಥೇಷು ಸರ್ವದೇವ ದ್ವಿಜನ್ಮನಾಂ ನದೀ ಮಹಾನದೀ ಸೂಕ್ತಂ ಫಲಂ ಸ್ಯಾನ್ನಾತ್ರ ಸಂಶಯಃ. ಯಾವುದು ವಿಶೇಷವಾಗಿ ನಾವು ಮಹಾನದಿಗಳಲ್ಲಿ ಸ್ನಾನವನ್ನ ಮಾಡ್ತೇವೆ. ಆಗಲೇ ಹೇಳಿದ ಹಾಗೆ ಯಾವುದಂತಾರೆ, ಯಮುನಾ, ಗಂಗಾ, ನರ್ಮದಾ, ಗೋದಾವರಿ, ಕೃಷ್ಣವೇಣಿ ಅಥವಾ ಕೃಷ್ಣ ಅಥವಾ ಕಾವೇರಿ, ಹೀಗೆ ಏನು ಮಹಾನದಿ ಅಂತ ಅನಿಸಿಕೊಂಡಿವೆ ಆ ಎಲ್ಲ ಮಹಾನದಿಗಳಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಸಂಕಲ್ಪಾನುಸಾರವಾಗಿ ಸ್ನಾನವನ್ನ ಮಾಡೋಣದರಿಂದ ಅದು ಉತ್ತಮವಾಗಿ ಫಲಪ್ರದ ಅಂತ ಅನಿಸಿಕೊಳ್ತವೆ. ಹಾಗಾದರೆ ಈ ಮಹಾನದಿಗಳಲ್ಲಿ ಮಾಡಿದ ಸ್ನಾನದ ಪುಣ್ಯ ಇದಾಯಿತು. ಇನ್ನು ಆ ಮಹಾನದಿಗಳ ಉಪನದಿಗಳಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯವಿದೆ ಅಂತ ಹೇಳಿದರೆ, ಆ ಉಪನದಿಗಳಲ್ಲಿ ನಾವು ಯಾವ ರೀತಿಯಾಗಿ ಸಂಕಲ್ಪವನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ನೋಡಿ, ಮಹಾನದಿಯ ಉಪನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಆ ದೇಶ ಕಾಲಾನುಸಾರವಾಗಿ ಆಗಲೇ ಹೇಳಿದ ಹಾಗೆ ಸಂಕಲ್ಪವನ್ನ ಮಾಡಿ ಮಹಾನದಿಯ ಅಂತರ್ಗತನಾದ ಪರಮಾತ್ಮನ ರೂಪ, ಈ ಉಪನದಿಯ ಅಂತರ್ಗತನಾದ ಪರಮಾತ್ಮನ ರೂಪ, ಎರಡೂ ರೂಪಗಳನ್ನ ವಿಶೇಷವಾಗಿ ಚಿಂತನೆ ಮಾಡಿ ಆ ತಟಾಕದಲ್ಲಿ ಇರುವ ವಿಷ್ಣು ವೈಷ್ಣವ ಕ್ಷೇತ್ರದ ಸ್ಮರಣೆಯನ್ನ ಮಾಡಿ ನಾವು ಸ್ನಾನವನ್ನ ಮಾಡಬೇಕು. ಆ ಉಪನದಿಗಳಲ್ಲಿ ಸ್ನಾನ ಮಾಡೋಣದರಿಂದ ಸಿಗುವ ಫಲ ಎಂತಹದ್ದು ಅನ್ನೋದನ್ನ ಹೇಳ್ತಾರೆ. ತ್ರಿರಾತ್ರ ಫಲದ ನದ್ಯೋ ಯಾ ಕಾಶ್ಚಿತ್ ಸಮುದ್ರಗಾಹ. ಕಾಶಿಯಲ್ಲಿ ವಿಶೇಷವಾದಂತಹ ಆ ಬಿಂದು ಮಾಧವನ ಸನ್ನಿಧಾನದಲ್ಲಿ ಸ್ನಾನವನ್ನ ಮಾಡಿದರೆ ಯಾವ ಫಲ ಬರಬೇಕೋ, ಪ್ರತಿನಿತ್ಯ ಸ್ನಾನ ಮಾಡಿದರೆ ಯಾವ ಫಲ ಬರಬೇಕೋ ಅಂತಹ ಪರಮ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರ ಫಲ ಈ ಉಪನದಿಯಲ್ಲಿ, ಮಹಾನದಿ ಅಂತರ್ಗತವಾದ ಈ ಉಪನದಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ನಮಗೆ ಪುಣ್ಯಪ್ರದ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಸ್ನಾನದ ಸಂಕಲ್ಪಗಳು, ಸ್ನಾನವನ್ನ ಯಾವ ರೀತಿಯಾಗಿ ನದಿಗಳಲ್ಲಿ ಮಾಡಬೇಕು ಅನ್ನುವುದಾಗಿ. ಇದನಂತರದಲ್ಲಿ ಕೆಲವು ತಿಳಿದುಕೊಳ್ಳುವ ವಿಷಯಗಳು ಇಲ್ಲಿ ಇವೆ. ಏನು ಅಂದರೆ ಅದಕ್ಕೆ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳು, ಅನೇಕ ಸ್ಮೃತಿ ಗ್ರಂಥಗಳು ನಮಗೆ ಇಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿವೆ. ಏನು ಅದು ಅಂದರೆ, ನದಿಯಲ್ಲಿ ಸ್ನಾನ ಮಾಡುವಾಗ
ಮಲ ವಿಸರ್ಜನೆಯಾಗಲಿ ಮೂತ್ರ ವಿಸರ್ಜನೆಯಾಗಲಿ ಎಂದಿಗೂ ಮಾಡಕೂಡದು. ಅದೇ ರೀತಿಯಾಗಿ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ನದಿಯಲ್ಲಿ ಉಗುಳುವುದಾಗಲಿ ಎಂದಿಗೂ ಮಾಡಕೂಡದು. ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಫೇನಕಾದಿಗಳ ಉಪಯೋಗ, ಅರ್ಥಾತ್ ಸೋಪ್ ಎಲ್ಲ ಹಚ್ಚಿಕೊಂಡು ಸ್ನಾನವನ್ನ ಮಾಡ್ತಾರಲ್ಲ, ಹಾಗೆ ಎಂದಿಗೂ ಮಾಡಕೂಡದು. ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಎಂದಿಗೂ ಬಟ್ಟೆ ಒಗೆಯಕೂಡದು. ನದಿಯಲ್ಲಿ ಅನೇಕ ನಿಷಿದ್ಧವಾದ ಪದಾರ್ಥಗಳ ವಿಸರ್ಜನೆ ಎಂದಿಗೂ ಮಾಡಕೂಡದು. ನದಿಯಲ್ಲಿ ಕೇವಲ 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 ದೇವರ ಪರಮಾತ್ಮನ ನಿರ್ಮಾಲ್ಯವನ್ನ ಹಾಕುವುದಕ್ಕಾಗಿ ಅಷ್ಟೇ ಸೀಮಿತವೇ ಹೊರತು ಬೇರೆಯಾದ ನಶ್ವರವಾದ ಅಶಾಶ್ವತವಾದ ಅಧರ್ಮಭೂತವಾದ ನಿಷಿದ್ಧವಾದ ಪದಾರ್ಥಗಳನ್ನ ಆ ನದಿಯಲ್ಲಿ ಹಾಕಿ ಆ ನದಿಯ ಪಾವಿತ್ರತೆಗೆ ಧಕ್ಕೆಯನ್ನ ಎಂದೂ ಎಂದು ಎಂದು ಮಾಡಬಾರದು. ಭಾರೀ ಲಕ್ಷ್ಯ ಕೊಡುವ ಮಾತು ಇದು. ಯಾಕೆ ಅಂದರೆ ಇವತ್ತೆಲ್ಲ ನಾವು ಅನೇಕ ನದಿಗಳಲ್ಲೆಲ್ಲ ಹೋದಾಗೆಲ್ಲ ನೋಡ್ತೇವೆ, ಕಾಲಿಟ್ಟರೆ ಏನೇನೋ ಹೊಲಸು ಪದಾರ್ಥಗಳು, ಏನೇನೋ ಬಟ್ಟೆಗಳು ಬಿದ್ದಿರ್ತವೆ, ಏನೇನೋ ಮಾಡ್ತೇವೆ ನಾವು. ಇವತ್ತು ದೇವರು ನಮ್ಮ ಸಾಧನೆಗೆ ಅನುಕೂಲವಾಗಿ ಕೊಟ್ಟಂತಹ ಆ ಒಂದು ವಿಶೇಷವಾದ ಪವಿತ್ರವಾದ ಆಕರಗಳನ್ನ ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಎಲ್ಲಿ ಬಂತು ನಮ್ಮ ಸಂಸ್ಕೃತಿ? ನಾವೇ ಹಾಳು ಮಾಡಿದರೆ ಎಲ್ಲಿ ಬಂತು ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡಿಕೊಂಡರೆ ಎಲ್ಲಿದೆ ನಮಗೆ ಪವಿತ್ರತೆ? ಆಗಲೇ ಹೇಳಿದ ಹಾಗೆ ಕಾಗೆ ಮುಳುಗಿ ತನ್ನ ವರ್ಣ ಬದಲಾಯಿಸಿಕೊಂಡಂತೆ ಹಾಸ್ಯಾಸ್ಪದವಾಗಿ ಬಿಡುತ್ತೆ. ಕಾಗೆ ಎಂದಾದರೂ ಕಾಗೆಯ ವರ್ಣ ಬದಲಾದೀತೆ? ಸರ್ವತಾ ಸಾಧ್ಯವಿಲ್ಲ ಅಲ್ಲ. ಆದಷ್ಟು ನಮ್ಮ ಸಮೀಪದಲ್ಲಿ ಇರುವ ಆ ಜಲಾಕರಗಳನ್ನು ಸ್ವಚ್ಛವಾಗಿ ಇಡುವಂತೆ ನಾವು ಮಾಡಬೇಕು. ಯಾಕೆ ಗೊತ್ತೋ, ಆ ನದಿಗಳು ಅಂದರೆ ಅದೊಂದು ಪರಮಾತ್ಮನ ವಿಶೇಷವಾದ ಸನ್ನಿಧಾನ, ದೇವತೆಗಳ ವಿಶೇಷವಾದ ಸನ್ನಿಧಾನ, ತೀರ್ಥಾಭಿಮಾನಿ ದೇವತೆಗಳ ವಿಶೇಷವಾದ ಪುಣ್ಯಪ್ರದವಾದ ಆ ಒಂದು ತಾಣದಲ್ಲಿ ನಾವೆಲ್ಲ ಹಾಳು ಮಾಡಿ ಅದನ್ನ ವ್ಯರ್ಥವಾಗಿ ಅವುಗಳಿಗೆ ಏನೇನೋ ಹೊಲಸನ್ನ ಬಿಡ್ತೇವೆ. ನಮ್ಮ ಮನೆಗಳ ಎಲ್ಲ ಚರಂಡಿಯು ನೀರು ಆ ನದಿಗೆ ಹೋಗುವಂತೆ ನಾವು ಬಿಡ್ತೇವೆ. ಎಲ್ಲಿಗಿದೆ ನಮ್ಮ ತಿಳುವಳಿಕೆ? ಪ್ರಾಣಿಗಳಿಗೂ ಮನುಷ್ಯರಿಗೂ ಎಲ್ಲಿಯ ವಿವೇಕತನೆಯ ಸಹಕಾರ ಆದೀತು? ಸರ್ವತಾ ಹಾಗೆ ಮಾಡುವುದಲ್ಲ. ಪವಿತ್ರವಾದ ತಾಣಗಳನ್ನು ಪವಿತ್ರವನ್ನಾಗಿ ಇಡುವುದಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಇಲ್ಲದಿದ್ದರೆ ನದಿಗಳು ನಮ್ಮ ಕಣ್ಮರೆಯಾಗಲಿಕ್ಕೆ ಇನ್ನೆಷ್ಟು ದಿನಗಳು ಕಳಿತಿವೆಯೋ ಗೊತ್ತಿಲ್ಲ. ಆದರೆ ಒಂದು ದಿನ ನದಿಯೆಲ್ಲ ಕಣ್ಮರೆಯಾದಾಗ ನೀರಿನ ಹಾಹಾಕಾರ ಅಂತ ಅನ್ನೋದು ಕಟ್ಟಿಟ್ಟ ಬಿಟ್ಟು. ಉದಾಹರಣೆಗೆ ಹೇಳಬೇಕಾದರೆ ಅನೇಕ ನದಿಗಳು ಇವೆ. ದೊಡ್ಡ ದೊಡ್ಡ ನಗರಗಳನ್ನು ಕಟ್ತೇವೆ ಮನೆ, ಆ ನದಿಗಳನ್ನೆಲ್ಲ ನಾಶ ಮಾಡಿ, ಕೆರೆ ಕಟ್ಟೆಗಳನ್ನು ನಾಶ ಮಾಡಿ, ಅವುಗಳ ಮೇಲೆ ಮನೆಗಳನ್ನು ಕಟ್ಟು ನಾವು ಸುಖವಾಗಿ ಇರಬೇಕು ಅಂತ ನಮ್ಮ ಭೋಗಕ್ಕಾಗಿ ದೇವರ ಆ ಪವಿತ್ರ ಸನ್ನಿಧಾನವನ್ನು ಹಾಳು ಮಾಡ್ತೇವೆ. ಇವತ್ತು ನಾವು ಎಲ್ಲಿದೆ ವಿವೇಚನೆ? ಏನು ಓದಿದರೇನು, ಏನು ತಿಳಿದುಕೊಂಡರೆ ಏನು, ಸರಿಯಾಗಿ ನಮಗೆ ಬೇಕಾದ ವಸ್ತುಗಳ ಉಪಯೋಗವನ್ನೇ ತಿಳಿದುಕೊಳ್ಳಲಿಲ್ಲ ಅಂತಂದರೆ ಹಾಗೆ ಸರ್ವಥಾ ಮಾಡಲಿಕ್ಕೆ ಇಲ್ಲ. ಇದು ನದಿಯ ಪವಿತ್ರತೆಯ ಒಂದು ಚಿಂತನೆ. ನಾವೆಲ್ಲರೂ ಕೂಡ ಜಾಗರೂಕತೆಯನ್ನು ವಹಿಸಬೇಕು, ನಾವು ತಿಳಿದುಕೊಳ್ಳಬೇಕು. ಸುತ್ತಮುತ್ತಲಿದ್ದವರೆಲ್ಲರಿಗೂ ಕೂಡ ಆ ರೀತಿಯಾದ ಜಾಗೃತೆಯ ಮಾತುಗಳನ್ನು ತಿಳಿ ಹೇಳಿ ಇದು ಮಾಡಬೇಕು, ಹೀಗೆ ಮಾಡಬಾರದು ಅನ್ನುವುದನ್ನು ಹೇಳಬೇಕು ನಾವು. ತಿಳುವಳಿಕೆ ಹೀಗೆ ಇದು ನದಿಯ ಪ್ರಾಮುಖ್ಯತೆ, ನದಿಯ ಉಪನದಿಯಗಳ ಒಂದು ವಿಶೇಷವಾದಂತಹ ವಿಭಾಗಗಳು, ನದಿಯಲ್ಲಿ ಮಾಡಬೇಕಾದಂತಹ ಒಂದು ಸಂಕಲ್ಪದ ಚಿಂತನೆ. ಅದೇ ರೀತಿಯಾಗಿ ನದಿಯಲ್ಲಿ ಸ್ನಾನ ಮಾಡುವಾಗ ಯಾವ ಯಾವ ರೀತಿಯಾದ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕು, ನದಿಯಲ್ಲಿ ಯಾವ ರೀತಿಯಾದ ಒಂದು ವಿಶೇಷವಾದ ಚಿಂತನೆಯನ್ನು ನಾವು ಮಾಡಬೇಕು ಅನ್ನುವುದನ್ನು ತಿಳಿದುಕೊಂಡೆವು. ತದನಂತರದಲ್ಲಿ ಮಹತ್ತರ ಘಟ್ಟ, ಆ ನದಿ ಸ್ನಾನವನ್ನು ಮಾಡೋಣದರಿಂದ ಸಿಗುವ ಒಟ್ಟಾರೆ ಫಲ ಏನು, ಆ ನದಿಗಳ ಸ್ನಾನವನ್ನು ಮಾಡೋಣದರಿಂದ ಸಿಗುವ ಒಟ್ಟಾರೆ ಫಲ ಏನು ಅನ್ನುವ ಚಿಂತನೆಯನ್ನು ಕೂಡ ನಾವು ಇಲ್ಲಿ ಅವಶ್ಯವಾಗಿ ಮಾಡಲೇಬೇಕು. ಆಗಲೇ ಹೇಳಿದ ಹಾಗೆ ಚಾಂದ್ರಾಯಣ ವ್ರತ, ಕೃಚ್ಛ ಚಾಂದ್ರಾಯಣ ವ್ರತಗಳು, ಸಹಸ್ರ ಸಂಖ್ಯೆಯಲ್ಲಿ ಮಾಡಿದಂತಹ ಗಾಯತ್ರಿ ಮಂತ್ರದ ಜಪ, ಇವೆಲ್ಲದರ ಪುಣ್ಯ ಅದು ನದಿ ಸ್ನಾನದಿಂದ ನಮಗೆ ಲಭಿಸ್ತದೆ.
ಆ ನದಿ ಸ್ನಾನದಿಂದ ಲಭಿಸುವ ಅನೇಕ ವಿಧವಾದ ಫಲಗಳನ್ನು ನಾವು ಇನ್ನೊಂದೆರಡು ಮಾತುಗಳಲ್ಲಿ ತಿಳಿಯೋಣ. ಏನು ಅಂತಂದರೆ, ಪುರಾಣಾನಾಂ ನರೇಂದ್ರಾಣಾಂ ಋಷೀಣಾಂಚ ಮಹಾತ್ಮನಾಂ ಸ್ನಾನಂ ಕೂಪ ತಟಾಕೇಶು ದೇವತಾನಾಂ ಸಮಾಚರೇ. ಆಗಲೇ ಹೇಳಿದ ಹಾಗೆ ಈ ನದಿಗಳ ಪ್ರಾಮುಖ್ಯತೆ ಎಂಥದ್ದು ಅಂತಂದರೆ, ಉದಾಹರಣೆಗೆ ಹೇಳಬೇಕಾದರೆ ಪರೀಕ್ಷಿತ್ ಮಹಾರಾಜನ ಕಥೆಯನ್ನೇ ತೆಗೆದುಕೊಳ್ಳೋಣ. ಆ ಶೃಂಗಿಯ ಶಾಪದಿಂದ ಸರಿಯಾಗಿ 7 ದಿನಗಳಲ್ಲಿ ನೀನು ಮೃತ ಹೊಂದುತ್ತೀಯ ಅಂತ ಶೃಂಗಿ ಶಾಪ ಕೊಟ್ರೆ ಪರೀಕ್ಷಿತ್ ಮಹಾರಾಜ ಎಲ್ಲವನ್ನೂ ತ್ಯಾಗ ಮಾಡಿದ. ಸರ್ವಸ್ವದ ಮೇಲೆ ತುಳಸಿ ಪತ್ರವನ್ನು ಇಟ್ಟು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೊರಟದ್ದು ಎಲ್ಲಿಗೆ? ನದಿ ತಟಾಕಕ್ಕೆ. ದೊಡ್ಡ ಅರಮನೆ ಇತ್ತಲ್ಲ, ಅಥವಾ ಅರಮನೆ ಬೇಡ, ಆ ಅರಣ್ಯದಲ್ಲಿಯೋ ಯಾವುದೋ ಒಂದು ಗಿಡದ ಕೆಳಗಡೆಯೋ ಅಥವಾ ಯಾವುದೋ ಒಂದು ಆಕಾರದಲ್ಲಿಯೋ ಒಂದು ಸ್ಥಳದಲ್ಲಿಯೋ ಕುಳಿತುಕೊಂಡು ಸಾಧನೆ ಮಾಡಬಹುದಾಗಿತ್ತಲ್ಲ. ನದಿ ತಟಾಕಕ್ಕೆ ಯಾಕೆ ಬಂದ? ನದಿ ತಟಾಕಕ್ಕೆ ಬರಲು ಕಾರಣ ಏನು ಅಂತಂದರೆ ಭಾರಿ ವಿಶಿಷ್ಟವಾದ ಮಾತನ್ನು ನಮಗೆ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಏನು ಅಂತಂದರೆ, ನದಿ ಸನ್ನಿಧಾನದಲ್ಲಿ ಮಾಡಲ್ಪಟ್ಟ ನೀರಿನ ಆಕಾರದಲ್ಲಿ ಒಂದಾದ ಈ ನದಿ ಸನ್ನಿಧಾನದಲ್ಲಿ ಮಾಡಲ್ಪಟ್ಟ ಏನು ಪುಣ್ಯಕರ್ಮಗಳಿವೆ ಆ ಪುಣ್ಯಕರ್ಮಗಳು ಒಂದು ಮಾಡಿದರೂ ಸಾಕು, ಅದು ನಮಗೆ 100 ಮಡಿಯಾಗಿ ಫಲವನ್ನ ಕೊಡುತ್ತದೆ. ಅಂತೆಯೇ ಪ್ರಾಯಶಃ ತಾವೆಲ್ಲರೂ ಗಮನಿಸಿರಬಹುದು, ಏನು ಎಲ್ಲ ಜ್ಞಾನಿವರೇಣ್ಯರು ಯತಿವರೇಣ್ಯರು ಅವರೆಲ್ಲರ ಬೃಂದಾವನದ ಸನ್ನಿಧಾನವೂ ಕೂಡ ವಿಶೇಷವಾಗಿ ನದಿ ಸನ್ನಿಧಾನದಲ್ಲಿಯೇ ಇರುವುದು. ಯಾಕೆ ಗೊತ್ತೋ? ಆ ನದಿ ಸನ್ನಿಧಾನದಲ್ಲಿ ಮಾಡಿದ ಒಂದು ಏನು ಸಾಧನೆ ಇದೆ ಅದು ಪರಿಪೂರ್ತಿಯಾದ ಸಾಧನೆ ಅಂತ ಅನಿಸಿಕೊಳ್ಳುತ್ತದೆ. ಆ ಮಹಾನುಭಾವ ಶಾಪ ವಿಮುಕ್ತನಾಗಿ ವಿಷ್ಣುದೂತರ ಜೊತೆಗೆ ಆ ಉತ್ತಮ ಲೋಕವನ್ನು ಹೊಂದಿದ ಅಂತನ್ನುವ ಕಥೆಯನ್ನ ಕೇಳ್ತೀವಲ್ಲ, ಆ ಕಥೆ ಯಾವುದರ ಹಿನ್ನೆಲೆಯಲ್ಲಿ ಅಷ್ಟೆಲ್ಲ ಅವನಿಗೆ ಪುಣ್ಯಪ್ರದ ಆಯಿತು ಅಂತಂದರೆ, ನದಿಯ ಸನ್ನಿಧಾನದಲ್ಲಿ ವಿಷ್ಣು ವೈಷ್ಣವರ ಸನ್ನಿಧಾನದಲ್ಲಿ ಮಾಡಿದ ಶ್ರೀಮದ್ ಭಾಗವತದ ಶ್ರವಣ ಅನ್ನುವುದು ಮರೆಯುವ ಹಾಗೆ ಇಲ್ಲ. ಇನ್ನು ಅದೇ ರೀತಿಯಾಗಿ ನದಿಯ ಸ್ನಾನದ ಇನ್ನೊಂದು ಫಲವನ್ನ ಹೇಳುತ್ತಾರೆ. ಯಾರು ನದಿಯಲ್ಲಿ ವಿಶೇಷವಾಗಿ ಹಿಂದೆ ಈಗಲೇ ಹೇಳಿದ ಹಾಗೆ ಇಷ್ಟೆಲ್ಲ ವಿಧವಾದ ನಿಯಮಗಳನ್ನು ಅನುಸರಿಸಿಕೊಂಡು ನದಿಯಲ್ಲಿ ಸ್ನಾನವನ್ನ ಮಾಡ್ತಾರೆ, ಆ ನದಿಯಲ್ಲಿ ಸ್ನಾನವನ್ನ ಮಾಡೋಣದರಿಂದ ವಿಶೇಷವಾದ ಅಶ್ವಮೇಧಿಕ ಯಾಗಾದಿಗಳು ರಾಜಸೂಯಾದಿ ಯಾಗಗಳು ಮಾಡಿದರ ಏನು ಫಲ ಬರಬೇಕೋ ಆ ಫಲ ನದಿ ಸ್ನಾನದಲ್ಲಿ ಬರುತ್ತೆ. ಸ್ನಾತ ಸರ್ವತೀರ್ಥೇಷು ಸರ್ವಯಜ್ಞೇಷು ದೀಕ್ಷಿತಃ ಯೋ ವಹತ್ ಶಿರಸಾ ನಿತ್ಯಂ ಶಾಲಿಗ್ರಾಮ ಶಿಲಾಜಲಂ. ಪ್ರತಿನಿತ್ಯ ತಲೆ ಮೇಲೆ ಇಟ್ಟುಕೊಂಡು ಶಾಲಿಗ್ರಾಮಕ್ಕೆ ಅಭಿಷೇಕವನ್ನ ಮಾಡಿದ ಆ ನೀರನ್ನ ತಲೆಯ ಮೇಲೆ ಧರಿಸೋಣದರಿಂದ ಯಾವ ರೀತಿಯಾದ ಪವಿತ್ರತೆ ಉಂಟಾಗ್ತದೆಯೋ ಅದೇ ರೀತಿ ಗೋದಾನ, ಕನ್ಯಾದಾನ, ಸ್ವರ್ಣದಾನ, ಭೂದಾನ ಹೀಗೆ ಅನೇಕ ತರವಾದ ದಾನಗಳನ್ನ ಮಾಡೋಣದರಿಂದ ಏನು ಫಲವನ್ನ ಲಭಿಸಬೇಕೋ ಅದೇ ರೀತಿಯಾಗಿ ಏನು ಯಜ್ಞ ಯಾಗಾದಿಗಳು ಉತ್ತಮವಾದ ಯಜ್ಞ ಯಾಗಾದಿಗಳನ್ನು ಮಾಡೋಣದರಿಂದ ಬೃಹತಿ ಸಹಸ್ರ, ರಾಜಸೂಯ, ಅಶ್ವಮೇಧ ಯಾಗ, ಪವಮಾನ, ಅದೇ ರೀತಿಯಾಗಿ ಏನೇನು ಮಂಗಲಕರವಾದಂತಹ ಯಾಗಗಳಿವೆಯೋ ಆ ಎಲ್ಲ ಯಾಗಗಳನ್ನ ಮಾಡೋಣದರಿಂದ ಏನು ಬರುವ ಒಟ್ಟಾರೆ ಪುಣ್ಯ ಸಂಚಯ ಏನಿದೆ, ಒಟ್ಟಾರೆ ಆ ಪುಣ್ಯದ ರಾಶಿ ಏನು ಇದೆ ಅದರಲ್ಲಿ ಆ ಎಲ್ಲ ಪುಣ್ಯ ರಾಶಿ ಮಹಾನದಿಗಳಲ್ಲಿ ಅಥವಾ ನದಿಗಳಲ್ಲಿ ನಾವು ಸಂಕಲ್ಪಾನುಸಾರವಾಗಿ ಬ್ರಾಹ್ಮಣರ ಅನುಜ್ಞೆಯನ್ನ ಪಡೆದುಕೊಂಡು ಸ್ನಾನವನ್ನ ಮಾಡಿದರೆ ಆಗ ಆ ಎಲ್ಲ ವಿಧವಾದಂತಹ ಪುಣ್ಯ ಈ ಒಂದು ನದಿ ಸ್ನಾನದಿಂದ ನಮಗೆ ಲಭಿಸುವಂತಹದ್ದಾಗಿದೆ. ಹೀಗೆ ಇದು ಒಟ್ಟಾರೆ ನದಿಗಳ ಪ್ರಾಮುಖ್ಯತೆ ಹೀಗೆ ಇದೆ. ನದಿಗಳ ಪ್ರಾಮುಖ್ಯತೆ, ನದಿಗಳ ಚಿಂತನೆ, ನದಿಗಳಲ್ಲಿ ನಾವು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು, ಯಾವುದು ಮಹಾನದಿ, ಯಾವುದು ಉಪನದಿ, ನದಿ ಎಂದರೆ ಒಟ್ಟಾರೆ ನದಿಯ ಲಕ್ಷಣಗಳೇನು, ಒಟ್ಟಾರೆ ಮಹಾನದಿಯ ಲಕ್ಷಣಗಳೇನು, ಉಪನದಿಗಳು ಎಂದರೆ ಏನು, ಆ ನದಿಗಳಲ್ಲಿ ಮಾಡಬೇಕಾದ ತಿಳಿದುಕೊಳ್ಳಲೇಬೇಕಾದ ಸಂಕಲ್ಪಗಳು ಯಾವುವು ಅನ್ನುವುದನ್ನ ನಾವು ತಿಳಿದುಕೊಂಡೆವು. ತದನಂತರದಲ್ಲಿ ಈಗ
ವಿಶೇಷವಾದಂತಹ ಒಂದು ಮಹಾನದಿಗಳ ಚಿಂತನೆಯನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ಮಹಾನದಿಗಳು ಉದಾಹರಣೆಗೆ ಕೃಷ್ಣ, ಗೋದಾವರಿ, ನರ್ಮದಾ, ಯಮುನಾ ಹಾಗೂ ಗಂಗಾ ಇತ್ಯಾದಿ. ಈ 5 ದಿನಗಳಲ್ಲಿ ಪ್ರಾಯಶಃ ಇಷ್ಟನ್ನೇ ಹೇಳಲಿಕ್ಕಾಗ್ತದೆ ಅಂತ ನಾನು ಪ್ರಯತ್ನವನ್ನ ಮಾಡಿದ್ದೀನಿ. ಇಷ್ಟನ್ನ ತಿಳಿದುಕೊಳ್ಳೋದಕ್ಕೇನೆ ಪ್ರಯತ್ನವನ್ನ ಮಾಡೋಣ. ಯಾಕಂದ್ರೆ ನದಿಗಳ ಒಂದೊಂದು ನದಿಗಳ ಚರಿತ್ರೆಯು ಬಹಳವಾಗಿ ಇದೆ. ಅಷ್ಟೆಲ್ಲ ಹೇಳ್ತಾ ಕೂತ್ರೆ ಸಮಯ ಸಾಲೋದಿಲ್ಲ. ಒಟ್ಟಾರೆ ನಾವು ಆಯಾ ಕ್ಷೇತ್ರಗಳಲ್ಲಿ ಹೋದಾಗ ನಮಗೆ ಇರಬೇಕಾದ ತಿಳುವಳಿಕೆ, ನಾವು ಅಲ್ಲಿ ವಹಿಸಬೇಕಾದ, ಆ ನದಿಯಲ್ಲಿ ಸ್ನಾನ ಮಾಡಬೇಕಾದ ಜಾಗ್ರತೆ, ಇವುಗಳನ್ನ ಯಥಾಮತಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಈಗ ಮೊಟ್ಟ ಮೊದಲಿಗೆ ಕೃಷ್ಣಾ ನದಿಯ ಚಿಂತನೆಯನ್ನ ನಾವು ಇಲ್ಲಿ ಇನ್ನು ಕೆಲವು ನಿಮಿಷಗಳ ಕಾಲ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಈ ಕೃಷ್ಣಾ ನದಿಯ ಚಿಂತನೆಯನ್ನ ನಾವು ಈಗ ವಾದಿರಾಜ ಗುರುಸಾರ್ವಭೌಮರ ಹಾಗೂ ರಾಘವೇಂದ್ರ ಸ್ವಾಮಿಗಳ ನದಿ ತಾರತಮ್ಯ ಸ್ತೋತ್ರ ಹಾಗೂ ಇನ್ನು ಅನೇಕ ವಿಧವಾದ ಗ್ರಂಥಗಳಲ್ಲಿ ಬಂದಿರುವ ಮಹತಿಯನ್ನ, ಹಿನ್ನೆಲೆಯನ್ನ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಎಷ್ಟಾಗ್ತದೆ ಅಷ್ಟು ಮಾಡೋಣ. ಉಳಿದಿದ್ದನ್ನ ಮತ್ತೆ ನಾಳೆಯ ದಿನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಏನು ಅಂದರೆ, ಇದಕ್ಕೆ ಮೊದಲಿಗೆ ಈ ಕೃಷ್ಣ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ? ಆಗಲೇ ಹೇಳಿದ ಹಾಗೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವ ಈ ನದಿ ಉದ್ದಕ್ಕೂ ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನ ತನ್ನ 2 ದಡಗಳಲ್ಲಿಯೂ ಹಬ್ಬಿಸ್ತಾ, ತೀರ್ಥಕ್ಷೇತ್ರಗಳಿಗೆ ಆಕರಳಾಗಿ, ಪುಣ್ಯ ಜೀವಿಗಳಿಗೆ ತನ್ನ ಒಡಲಿನಲ್ಲಿ ಪವಿತ್ರತೆಯನ್ನು ಕೊಟ್ಟ ಈ ಕೃಷ್ಣೆ ಇದು ಕೃಷ್ಣಾಂಗ ಸಂಭೂತವಾದಂತಹದ್ದು. ಕೃಷ್ಣೆ ಕೃಷ್ಣಾಂಗ ಸಂಭೂತೆ ಜಂತೂನಾಂ ಪಾಪಹಾರಿಣಿ ಅಂತ ಹೇಳಿತು. ಕೃಷ್ಣನ ಒಂದು ಅಂಗದಿಂದ ಜನಿಸಿದವಳು ಈ ಕೃಷ್ಣೆ. ಅದಕ್ಕಾಗಿ ಇವಳಿಗೆ ಕೃಷ್ಣ ಅಂತ ಹೆಸರು ಬರಲಿಕ್ಕೆ ಕಾರಣವಾಯಿತು. ಈ ಕೃಷ್ಣಾ ನದಿ ಎಷ್ಟು ವಿವಿಧವಾಗಿ ಇದರ ಚಿಂತನೆಯನ್ನ ವಾದಿರಾಜರು ಹೇಳ್ತಾರೆ ಅಂತಂದ್ರೆ, ಯದ್ವೀಕ್ಷಣಂ ಕೋಟಿ ಜನ್ಮಕೃತ ದುಷ್ಕರ್ಮ ಶಿಕ್ಷಣಂ ಅಂತ ಹೇಳ್ತದೆ. ಮಹಾನದಿ ಅಂತ ಹೆಸರಿಸಿಕೊಂಡ ಈ ಕೃಷ್ಣಾ ನದಿಯನ್ನ ಯಾರು ಕೇವಲ ದೂರಿನಿಂದ ದರ್ಶನವನ್ನ ಮಾಡ್ತಾರೆ, ಕೇವಲ ದರ್ಶನ ಮಾತ್ರದಿಂದಲೇನೆ ಕೋಟಿ ಜನ್ಮದಲ್ಲಿ ಆದಂತಹ ಎಲ್ಲ ಪಾಪಗಳನ್ನು ನಾಶ ಮಾಡಿ ಹಾಕ್ತಾರೆ. ಕೇವಲ ದರ್ಶನ ಮಾತ್ರದಿಂದ ಎಷ್ಟು ಪವಿತ್ರತೆ ಇರಬೇಡ ವಿಚಾರ ಮಾಡಿ. ನಾವೆಲ್ಲ ಆಯಾ ನದಿಗಳಲ್ಲಿ ಸ್ನಾನವನ್ನ ಮಾಡುವಾಗ ಈ ರೀತಿಯಾದ ಚಿಂತನೆ ನಮಗೆ ಬರಬೇಕು. ಸುಮ್ಮನೆ ಹೋಗಿ ನದಿ ಇದೆ ಅಂತ ಹೇಳಿ ಹೋಗಿ ಮಜಾ ಮಾಡುವುದಕ್ಕಾಗಿಯೋ ಮೋಜು ಮಾಡುವುದಕ್ಕಾಗಿಯೋ ತಟಾಕಗಳಲ್ಲಿ ಆ ನದಿಗಳಲ್ಲಿ ಸ್ನಾನ ಮಾಡುವುದು, ಹೋಗಿ ವಿಹಾರ ಮಾಡುವುದಲ್ಲ. ಆ ನದಿಗಳಲ್ಲಿ ಸ್ನಾನವನ್ನ ಮಾಡುವಾಗ ನಮಗೆ ಈ ರೀತಿಯಾದ ಚಿಂತನೆ ಬರಬೇಕು. ನಮಗೆ ಹೇಳ್ತಾರೆ, ಯದ್ವೀಕ್ಷಣಂ ಕೋಟಿ ಜನ್ಮ ಕೃತ ದುಷ್ಕರ್ಮ ಶಿಕ್ಷಣಂ. ಕೇವಲ ದೂರದಿಂದ ಕೃಷ್ಣಾ ನದಿಯ ದರ್ಶನವಾದರೆ ಸಾಕು, ಎಲ್ಲ ವಿಧವಾದ ಅನೇಕ ಜನ್ಮಾರ್ಜಿತವಾದ ಪಾಪಗಳು ನಾಶವಾಗ್ತವೆ. ಮತ್ತೆ ಮುಂದೆ ಒಂದು ಹೆಜ್ಜೆ ಇಟ್ಟು ಹೇಳ್ತಾರೆ, ಕೃಷ್ಣವೇಣೀಂ ತರಂಗಿಣೀಂ. ದರ್ಶನ ಆಯಿತು. ದರ್ಶನ ಅಷ್ಟೇ ಅಲ್ಲ, ಯಾವ ಗಾಳಿ ಆ ಕೃಷ್ಣಾ ನದಿಯ ತರಂಗಗಳ ಮೂಲಕ ಕೃಷ್ಣಾ ನದಿ ಮೇಲೆ ಹಾಯ್ದು ಬಂದು ನಮಗೆ ಸ್ಪರ್ಶ ಮಾಡಿತು ಅಂತಾದರೆ ನಮ್ಮ ಎಲ್ಲ ವಿಧವಾದ ಬಂಧದಿಂದ ಮುಕ್ತಿಯಾಗ್ತದೆ. ಅಂತಹ ಪವಿತ್ರವಾದ ನದಿ ಅದು ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯ ಒಂದೆರಡು ರೀತಿಯ ಭೌಗೋಳಿಕ ಚಿಂತನೆಯನ್ನು ಕೂಡ ಇಲ್ಲಿ ನಾವು ಮಾಡುವ ಅವಶ್ಯಕತೆ, ಅನಿವಾರ್ಯತೆ ಇದೆ. ಮಹಾಬಲೇಶ್ವರದಲ್ಲಿ ಹುಟ್ಟಿ ವಿಜಯವಾಡಾದ ಆಂಧ್ರ ಪ್ರದೇಶದ ವಿಜಯವಾಡಾದ ಹತ್ತಿರ ಹಂಸನದಿವಿ ಎನ್ನುವ ಕ್ಷೇತ್ರದಲ್ಲಿ ಸಾಗರ ಸಂಗಮವಾಗುವಂತಹ ಈ ಒಂದು ವಿಶಿಷ್ಟವಾದ ಕ್ಷೇತ್ರ, ವಿಶಿಷ್ಟವಾದ ನದಿ ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಒಟ್ಟಾರೆ ಮಹಾಬಲೇಶ್ವರದಿಂದ ಆರಂಭ ಮಾಡಿ ಹಂಸನದಿವಿಯವರೆಗೂ ಕೂಡ ಸುಮಾರು 1399 ಕಿಲೋಮೀಟರ್ಗಳಷ್ಟು ಪ್ರಯಾಣ ಬೆಳೆಸಿದೆ. ಅಷ್ಟೇ ಅಲ್ಲದೆ ಈ ಕೃಷ್ಣಾ ನದಿಯ ಒಂದು ಸನ್ನಿಧಾನದಲ್ಲಿ, ಈ ಕೃಷ್ಣಾ ನದಿಯ ಆಚೆ ಈಚೆಯ ದಡಗಳಲ್ಲಿ ಸರಿಸುಮಾರು
ಮಹಾಕ್ಷೇತ್ರ ಎನಿಸಿಕೊಂಡಂತಹ 100ಕ್ಕೂ ಮಿಗಿಲಾದ ಕ್ಷೇತ್ರ ಈ ಕೃಷ್ಣಾ ನದಿಯ ತಟಾಕದಲ್ಲಿ ಇವೆ. ಅದನ್ನ ಬಿಟ್ಟು ಇನ್ನು ಅನೇಕ ಅವಾಂತರ ಕ್ಷೇತ್ರಗಳೂ ಕೂಡ, ಅರ್ಥಾತ್ ಸಣ್ಣ ಸಣ್ಣ ಕ್ಷೇತ್ರಗಳು, ಜ್ಞಾನಿಗಳು ಆಗಿ ಹೋದ ಒಂದು ಬೃಂದಾವನಾದಿ ಪ್ರದೇಶಗಳು ಕೂಡ, ಈ ಮಹಾಗುರುಗಳು ಬೃಂದಾವನಾದಿ ಪ್ರವೇಶವನ್ನು ಪಡೆದ ಕ್ಷೇತ್ರಗಳು ಕೂಡ ಈ ಕೃಷ್ಣಾ ನದಿಯ ಉದ್ದಕ್ಕೂ ಕೂಡ ನಮಗೆ ಸಿಗುತ್ತವೆ. ಉದಾಹರಣೆಗೆ ಶೂರ್ಪಾಲಯ ಕ್ಷೇತ್ರ, ಕಾರ್ಪರ ಕ್ಷೇತ್ರ, ಹಾಗೂ ಅದೇ ರೀತಿಯಾಗಿ ದುರ್ಗಾದೇವಿಯ ಸನ್ನಿಧಾನವಿರುವಂತಹ ವಿಶೇಷವಾದಂತಹ ವಿಜಯವಾಡ ಕ್ಷೇತ್ರ, ಹೀಗೆ ಅನೇಕ ಗುರುಗಳ ಸನ್ನಿಧಾನ, ಕುಸುಮೂರ್ತಿ ಇತ್ಯಾದಿ ಅನೇಕ ವಿಧವಾದಂತಹ ತೀರ್ಥಕ್ಷೇತ್ರಗಳು ನಮಗೆ, ಜಿತಾಮಿತ್ರ ರಾಯರ ಗಡ್ಡೆ, ಹೀಗೆ ಅನೇಕ ವಿಧವಾದ, ಒಂದಲ್ಲ ಎರಡಲ್ಲ ಅನೇಕ ವಿಧವಾದ, ಕುಸುಮೂರ್ತಿ ಕ್ಷೇತ್ರದಲ್ಲಿ ಏನೇ ಸ್ವಲ್ಪ ಮುಂದೆ ಹೋದರೇನೆ ಕೃಷ್ಣಾ ಭೀಮಾ ನದಿಗಳ ಸಂಗಮವೂ ಕೂಡ ನಮಗೆ ದೊರಕುವಂತಹದ್ದು. ಅದು ಈ ವಿಶೇಷವಾಗಿ ಕೃಷ್ಣಾ ನದಿಯ ತನ್ನದೇ ಆದ ವಿಶಿಷ್ಟವಾದ ಒಡಲಿನೊಳಗೆ ಈ ಪುಣ್ಯಕ್ಷೇತ್ರಗಳನ್ನು ಧರಿಸಿಕೊಂಡಿದೆ. ಇದು ಒಂದು ಭಾಗ. ಇನ್ನು ಈ ಕೃಷ್ಣಾ ನದಿಯ ಮಹತ್ವ ಇನ್ನೊಂದು ಇದೆ. ಏನು ಅಂತಂದ್ರೆ ವಿಶೇಷವಾಗಿ ಗುರು ಆ ಗುರುಗ್ರಹ ಕನ್ಯಾ ರಾಶಿಯಲ್ಲಿ ಬರುವಾಗ ಕೃಷ್ಣಾ ನದಿಗೆ ಕನ್ಯಾಗತ ಅಂತನ್ನುವುದು ಬರುತ್ತದೆ. ಗುರುಂ ಕನ್ಯಾಗತಂ ಧನ್ಯ ಯಾ ಪುರಸ್ಕೃತ್ಯ ಸೇವ್ಯಸೆ ಶ್ರೀಕೃಷ್ಣವೇಣಿ ಪಾಪಾನಿ ಸಾತ್ವಂ ಪುಣ್ಯಯಸಿ ಧ್ರುವಂ. ವಿಶೇಷವಾಗಿ ಅನೇಕ ವರ್ಷಗಳಿಗೊಮ್ಮೆ ಬರುವಂತಹ ಈ ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ಈ ಕೃಷ್ಣಾ ನದಿಯ ಸ್ನಾನ ಇನ್ನಷ್ಟು ಮಹತ್ವ ಅಂತ ಅನಿಸಿಕೊಳ್ಳುತ್ತದೆ. ಪ್ರತಿನಿತ್ಯ ಸ್ನಾನದ ಮಹತ್ವವೂ ಇದೆ. ಅದರಲ್ಲಿಯೂ ವಿಶೇಷವಾಗಿ ಕನ್ಯಾಗತ ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ಕನ್ಯಾಗತ ಎನ್ನುವ ಪರ್ವಕಾಲ ಈ ಕೃಷ್ಣಾ ನದಿಗೆ ಬರುತ್ತದೆ. ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾರೆ, ಪಾಪಾನಿ ಪುಣ್ಯಯಸಿ. ಏನು ಮಾತು ನೋಡಿ, ಕೃಷ್ಣಾ ನದಿಯ ಮಹತಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡಿಬಿಟ್ರೆ ನಮ್ಮೆಲ್ಲ ಪಾಪಗಳು ಪುಣ್ಯವಾಗಿ ಪರಿವರ್ತನೆಯಾಗಿ ಬಿಡುತ್ತವೆ ಅಂತೆ. ಹೌದು, ಸರಿ. ಈ ಕೃಷ್ಣಾ ನದಿಗೆ ಕನ್ಯಾಗತ ಅಂತ ಹೇಳಿದ್ದೀರಿ. ಗುರುಗ್ರಹ ಕನ್ಯಾ ರಾಶಿಯಲ್ಲಿ ಪ್ರವೇಶ ಪಡೆಯುವಂತಹದ್ದು ಅಂತ ಅಂದ್ರೆ ಏನರ್ಥ? ಕನ್ಯಾಗತ ಅಂದರೆ ಏನು ಅರ್ಥ ಅಂತಂದ್ರೆ ಅದಕ್ಕೆ ಒಂದು ವಿಶೇಷವಾದ ವ್ಯಾಖ್ಯಾನಕಾರರೆಲ್ಲರೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದರೆ ಕನ್ಯಾಗತ ಅಂತಂದರೆ ಗುರು ಕನ್ಯಾ ರಾಶಿಯಲ್ಲಿ ಸೇರುವುದು ಅಂತ. ಕನ್ಯಾ ರಾಶಿಯಲ್ಲಿ ತನ್ನ ಸ್ಥಾನವನ್ನು ಬಿಟ್ಟು ಕನ್ಯಾ ರಾಶಿಯಲ್ಲಿ ಸೇರುವುದು ಅಂತರ್ಥ. ಹೀಗೆ ಈ ರೀತಿಯಾಗಿ ಗುರುವು ಕನ್ಯಾ ರಾಶಿಯಲ್ಲಿ ಪ್ರವೇಶವನ್ನ ಪಡೆದಾಗ ಆ ಸನ್ನಿಧಾನ ವಿಶೇಷವಾಗಿ ಕನ್ಯಾಗತ ಅಂತ ಅನಿಸಿಕೊಳ್ಳುತ್ತದೆ. ಆ ಕನ್ಯಾಗತ ಬಂದಾಗ ಈ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದು, ವಿಶೇಷವಾಗಿ ಅರ್ಘ್ಯಪಾದ್ಯಾದಿಗಳನ್ನ ಮಾಡುವುದು, ಇದೆಲ್ಲವೂ ಕೂಡ ಅತ್ಯಂತ ಫಲಪ್ರದ ಅಂತ ಹೇಳುತ್ತದೆ. ಅಷ್ಟೇ ಅಲ್ಲ, ನದಿ ತಾರತಮ್ಯದ ಒಂದು ವಿಶೇಷವಾದ ಸಂದರ್ಭದಲ್ಲಿಯೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರು ಈ ನದಿಗೆ 3ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ಮೊದಲನೇದು ಯಾವುದು? ವಿಷ್ಣುಪಾದಾಬ್ಜ ಸಂಭೂತಳಾದವಳು ಗಂಗಾ. 2ನೇದ್ದು ಯಾವುದು? ತಥೋ ಗೋದಾವರಿ. ತದನಂತರ ಸ್ಥಾನ ಈ ಕೃಷ್ಣಾ ನದಿಗೆ. ಅಂತಹ ಪವಿತ್ರವಾದಂತಹ ಕ್ಷೇತ್ರ ಈ ಕೃಷ್ಣಾ ನದಿ. ಈ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ಯಾವ ಪರಮಾತ್ಮನ ಚಿಂತನೆಯನ್ನ ನಾವು ಇಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಕೃಷ್ಣವೇಣ್ಯ ನೃಪಶ್ರೇಷ್ಠ ಕೃಷ್ಣ ಸಾಕ್ಷಾತ್ ಜನಾರ್ದನ ಚತುರ್ಬಾಹು ಮಹಾತೇಜಾ ಶಂಖ ಚಕ್ರಾಸಿ ಶಾರಂಗದೃಕ್. ಈ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ವಿಶೇಷವಾಗಿ ಜನಾರ್ದನ ಸ್ವರೂಪಿಯಾದ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು. ಕೃಷ್ಣನಿಂದ ಅಭಿನ್ನನಾದ ಆ ಜನಾರ್ದನನ ಒಂದು ವಿಶೇಷವಾದ ಸ್ಮರಣಾಪೂರ್ವಕವಾದ ಸಂಕಲ್ಪವನ್ನ ಮಾಡಿದ ಮೇಲೆ ಆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದು ಇದು ಶ್ರೇಯೋಪ್ರದ ಫಲಪ್ರದ ಎಂದು ಕರೆಸಿಕೊಳ್ಳುತ್ತದೆ. ಇನ್ನು
ಅದೇ ರೀತಿಯಾಗಿ ಆ ಕೃಷ್ಣಾ ನದಿಯಲ್ಲಿ ಈ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನ ಮಾಡಿದ ನಂತರ ಆ ಕೃಷ್ಣಾ ನದಿಗೆ ಅರ್ಘ್ಯವನ್ನ ಕೊಡಬೇಕು. ಅರ್ಘ್ಯ ಯಾವುದನ್ನು ಕೊಡಬೇಕು ಅಂತಂದರೆ, ಆಗಲೇ ಮೊದಲಿಗೇನೆ ಪ್ರತಿಜ್ಞೆಯನ್ನು ಮಾಡುವಾಗಲೇ ಹೇಳಿದ ಹಾಗೆ ಆಯಾ ನದಿಗಳಿಗೆ ತನ್ನದೇ ಆದ ವಿಶಿಷ್ಟವಾದ ಹಿನ್ನೆಲೆ ಇದೆ, ಮಂತ್ರಗಳಿವೆ, ಪ್ರಾಮುಖ್ಯತೆಗಳಿವೆ. ಅವುಗಳನ್ನು ನೆನೆಸಿಕೊಂಡು ನಾವು ಆಯಾ ನದಿಗಳಲ್ಲಿ ದೇಶಕಾಲತಃ ನಾವು ಸಂಕಲ್ಪವನ್ನ ಮಾಡಬೇಕು, ಅರ್ಘ್ಯವನ್ನ ಕೊಡಬೇಕು ಅಂತ ಆಗಲೇ ಹೇಳಿದ ಹಾಗೆ ಈ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನೂ ಮಾಡುವಾಗ ಈ ರೀತಿಯಾಗಿ ನಾವು ಅರ್ಘ್ಯವನ್ನ ಕೊಡಬೇಕು. ಕೃಷ್ಣೇ ಕೃಷ್ಣಾಂಗ ಸಂಭೂತೆ ಜಂತೂನಾಂ ಪಾಪಹಾರಿಣಿ ನಮಸ್ತೆ ಸಲಿಲಶ್ರೇಷ್ಠೆ ಗ್ರಹಾಣಾರ್ಘ್ಯಂ ನಮೋಸ್ತುತೆ. ಹೇ ಕೃಷ್ಣೇ, ಕೃಷ್ಣನ ಅಂಗದಿಂದ ಜನಿಸಿದಂತಹ ಹೇ ಕೃಷ್ಣಾಂಗ ಸಂಭೂತೆ, ಕೃಷ್ಣೇ ನಿನ್ನಲ್ಲಿ ನಾನು ಅರ್ಘ್ಯ ಪ್ರದಾನವನ್ನ ಮಾಡ್ತಾ ಇದ್ದೀನಿ. ಈ ಅರ್ಘ್ಯವನ್ನ ಕೊಡೋಣದರಿಂದ ನಮ್ಮ ಎಲ್ಲ ವಿಧವಾದ ಆಂತರಿಕ ಹಾಗೂ ಬಹಿ ಇರುವ ಎಲ್ಲ ಶತ್ರುಗಳು ನಾಶವಾಗಿ ಹೋಗಬೇಕು. ಉತ್ತಮವಾದ ಬುದ್ಧಿ ಪ್ರಚೋದನ ಆಗಬೇಕು. ನೀನು ನನ್ನ ದೇಹ ಇದು ಅಖಂಡವಾಗಿ ಪರಮಾತ್ಮನ ಸೇವೆಗಾಗಿಯೇ ಮೀಸಲಿಡಬೇಕು ಅನ್ನುವ ತಾತ್ವಿಕವಾದ ಚಿಂತನೆ ನಾವು ಆ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡುವಾಗ ನಾವು ತಿಳಿದುಕೊಳ್ಳಬೇಕು. ಮತ್ತೆ ಹೇಳ್ತಾರೆ, ಹೇ ಕೃಷ್ಣೇ, ಹೇ ಕೃಷ್ಣೇ, ನಿನ್ನ ಯೋಗ್ಯತೆ ಎಂಥದ್ದು ಗೊತ್ತೇನು? ನಿನ್ನ ಯೋಗ್ಯತೆ ಎಂಥದ್ದು ಗೊತ್ತೇನು? ಕಿಂ ವರ್ಣಯಾಮಿ ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿಂ. ಇಷ್ಟೆಲ್ಲ ವಿಧವಾದ ಮಂಗಳ ಕಾರ್ಯವನ್ನ ಮಾಡ್ತೀಯಲ್ಲ, ಅದು ಹೇಗೆ ನಿನ್ನಲ್ಲಿ ಬಂತು ಗೊತ್ತೇನು? ನಿನ್ನಲ್ಲಿ ಇರುವ ಆ ವಿಶಿಷ್ಟವಾದ ಕೃಷ್ಣನ ಸನ್ನಿಧಾನೋ ಬಲಾತ್. ಆ ಕೃಷ್ಣನ ಸನ್ನಿಧಾನ ಬಲದಿಂದಲೇನೆ ನಿನ್ನಲ್ಲಿ ಆ ರೀತಿಯಾದ ಯೋಗ್ಯತೆ ಬರಲು ಕಾರಣವಾಗಿದೆ. ಯೋಗ್ಯತೆ ಬರಲು ಕಾರಣವಾಗಿದೆ. ಅಷ್ಟೇ ಅಲ್ಲ, ಯಾರು ನಿನ್ನಲ್ಲಿ ವಿಶೇಷವಾಗಿ ಇಷ್ಟೆಲ್ಲ ಯೋಗ್ಯತಾ ಚಿಂತನೆಯನ್ನ ಇಟ್ಟುಕೊಂಡು ಆ ಕೃಷ್ಣಾ ನದಿಯ ಸನ್ನಿಧಾನದಲ್ಲಿ ಸ್ನಾನವನ್ನ ಮಾಡ್ತಾರೆ, ಅವರಿಗೆ ಶ್ರೀಕೃಷ್ಣ ಚರಣಾಂಭೋಜೆ ಭಕ್ತಿಂ ಭಕ್ತ ಭವಚ್ಛಿದೀ ಅನ್ನುವುದು ವಿಶೇಷವಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು. ಆ ರೀತಿಯಾಗಿ ಕೃಷ್ಣಾ ನದಿಯಲ್ಲಿ ನಾವು ಈ ಎಲ್ಲ ವಿಧವಾದ ಸಂಕಲ್ಪಾನುಸಾರವಾಗಿ ಈ ರೀತಿಯಾದ ಚಿಂತನಾನುಸಾರವಾಗಿ ಸ್ನಾನ ಮಾಡಿದ್ದೇ ಆದಲ್ಲಿ ಆ ಕೃಷ್ಣೆ ನಮಗೆ ಕೃಷ್ಣನ ಪಾದಾರವಿಂದಗಳಲ್ಲಿ ವಿಶೇಷವಾದ ರತಿಯನ್ನ ಕೊಡ್ತಾಳೆ, ಭಕ್ತಿಯನ್ನ ಕೊಡ್ತಾಳೆ. ಏನು ಭಕ್ತಿ ಅಂದರೆ, ಭಶಬ್ದದಿಂದ ವಾಚ್ಯವಾದ ಅಂಧಕಾರ ಶಬ್ದದಿಂದ ನಾಶ ಮಾಡಿ ಹಾಕುವ ಏನು ಆ ಅಂಧಕಾರದ ನಾಶ ಇದೆ, ಅಂತಹ ಅಂಧಕಾರ ನಾಶವಾದ ಅಂತಃಕರಣ ಶುದ್ಧಿಯಿಂದ ಕೊಡಲ್ಪಟ್ಟ ಭಕ್ತಿಯನ್ನ ಆ ಕೃಷ್ಣನ ಪಾದಾರವಿಂದಗಳಲ್ಲಿ ಕೊಡ್ತಾಳೆ ಅನ್ನುವುದು ಈ ಕೃಷ್ಣಾ ನದಿಯ ಮಹತಿ. ಹೀಗೆ ಅನೇಕ ವಿಧವಾದ ಚರಿತ್ರೆ, ಅನೇಕ ವಿಧವಾದ ನಾಗರಿಕತೆ, ಅನೇಕ ವಿಧವಾದ ಸನಾತನ ಸಂಸ್ಕೃತಿಯನ್ನ ಒಳಗೊಂಡಂತಹ ವಿಶೇಷವಾದ ಒಂದು ನೀರಿನ ಆಕರ ಅದು ನದಿ. ಆಗಲೇ ಮೊದಲೇ ಹೇಳಿದ ಹಾಗೆ ಅನೇಕ ನಾಗರಿಕತೆಗಳಿಗೆ ಇದು ಹರಪ್ಪ, ಮೆಹೆಂಜೋದಾರೋ, ಹೀಗೆ ಸಿಂಧೂ ನದಿ, ಹೀಗೆ ಅನೇಕ ವಿಧವಾದ ಒಂದು ಏನು ನಾಗರಿಕತೆ ನಮ್ಮ ಎಲ್ಲ ಮನುಷ್ಯ ಜನ್ಮ ಜೀವರ ಒಂದು ಏನು ಪ್ರಾಚೀನರು ಅಂತ ನಾವು ಏನು ಹೇಳ್ತೇವೆ, ಆ ಎಲ್ಲ ಸಂಸ್ಕೃತಿ ಅದೆಲ್ಲ ಬಂದದ್ದು ಈ ನದಿಗಳನ್ನ ಮುಂದೆ ಮಾಡಿಕೊಂಡೇ. ಅಂತಹ ನದಿಗಳ ಚಿಂತನೆಯನ್ನ ಮತ್ತೆ ನಾವು ನಾಳೆಯ ದಿವಸ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.